ಹಾಯ್ ಹಾಲ್. ಕೆಲವು ಸ್ಟೂಡೆಂಟ್ಸ್ ನನಗೆ ಮೆಸೇಜ್ ಮೂಲಕ ಮತ್ತು ಕಾಲ್ ಮಾಡಿ ಕೆಲವೊಂದು ಡೌಟ್ಸ್ ಇದೆ ಕ್ಲಾರಿಫೈ ಮಾಡಿ ಅಂತ ಹೇಳಿದ್ದಾರೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟಿಂದ. ಸೊ ಮಂಗಳೂರು ಯೂನಿವರ್ಸಿಟಿಯ ಬಿಸ್ನೆಸ್ ಟ್ಯಾಕ್ಸೇಷನ್ 4 ಅಂದರೆ GST ಆ್ಯಂಡ್ ಕಸ್ಟಮ್ ಡ್ಯೂಟಿ ಸಬ್ಜೆಕ್ಟಲ್ಲಿ ನಾನು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟಿನ ಒಂದು 3 ಪ್ರಾಬ್ಲಮ್ನನ್ನು ಈ ವಿಡಿಯೋದಲ್ಲಿ ಮಾಡ್ತೇನೆ. ನಾನು ನಿಮ್ಗೆ ಆಲ್ರೆಡಿ ನೋಟ್ಸನ್ನು ಸೆಂಡ್ ಮಾಡಿದ್ದೇನೆ, ಪ್ರಾಬ್ಲಮ್ ವಿತ್ ಸೊಲ್ಯೂಷನ್. ಸೊ ಪ್ರಾಬ್ಲಮ್ ನಂಬರ್ 11 ನಿಮಗೆ ಡೌಟ್ಸ್ ಇರ್ಬೋದು, ಓದಬೇಕಾದ್ರೆ ಕೆಲವೊಂದು ಅಡ್ಜಸ್ಟ್ಮೆಂಟ್ಸ್ ಎಲ್ಲ ನಿಮಗೆ ಕಷ್ಟ ಆಗಿರ್ಬೋದು. ಸೊ ಈ ವಿಡಿಯೋ ನೋಡಿ ನಿಮಗೆ ಈಸಿ ಆಗುತ್ತೆ ಪ್ರಾಬ್ಲಮ್ಸ್ ಹೇಗೆ ನಾವು ಸಾಲ್ವ್ ಮಾಡಬೇಕಂತ. ಓಕೆ, ಪ್ರಾಬ್ಲಮ್ ನಂಬರ್ 11, ಮಿಸ್ಟರ್ ಯೋಗಾನಂದ್, ಎ ಡೀಲರ್ ಆಫ್ ಮೈಸೂರು. ಓಕೆ, ಡೀಲರ್ ಆಫ್ ಮೈಸೂರು ಅಂದ ಕೂಡಲೇ ನಮಗೆ ಕರ್ನಾಟಕ, ಓಕೆ, ಕರ್ನಾಟಕದಲ್ಲಿ ಬಿಸ್ನೆಸ್ ಇದೆ ಒಂದು ಅಂತ ಗೊತ್ತಾಗುತ್ತೆ. Submits the following information in relation to manufacture and selling of a machine. Compute the net tax payable by ಯೋಗಾನಂದ. ಸೊ ನೋಡಿ ಸ್ಟೂಡೆಂಟ್ಸ್, ನೆಟ್ ಟ್ಯಾಕ್ಸ್ ಪೇಯಬಲ್ ಅಂತ ನಿಮ್ಮ ಪ್ರಾಬ್ಲಮಲ್ಲಿ ಕೇಳಿದರೆ ಅಂದ ಕೂಡಲೇ ನಿಮಗೆ ಮೈಂಡ್ ಎಲ್ಲಿ ಹೋಗಬೇಕಂದ್ರೆ ಔಟ್ಪುಟ್ ಟ್ಯಾಕ್ಸ್ ಬೇಕು, ಅದರ ಜೊತೆಗೆ ಇನ್ಪುಟ್ ಟ್ಯಾಕ್ಸನ್ನು ಐಡೆಂಟಿಫೈ ಮಾಡ್ಕೊಂಡಿರಬೇಕು. ಔಟ್ಪುಟ್ ಟ್ಯಾಕ್ಸ್ ಎಷ್ಟು ಅಂದರೆ, ಔಟ್ಪುಟ್ ಟ್ಯಾಕ್ಸ್ ಇಸ್ ನಥಿಂಗ್ ಬಟ್ ಅವನು ಏನು ಸೇಲ್ ಮಾಡ್ತಾ ಇದ್ದಾನೆ ಆ ಸೇಲಿಗೆ ಕಟ್ಟಬೇಕಾದಂತಹ ಟ್ಯಾಕ್ಸನ್ನು ಔಟ್ಪುಟ್ ಟ್ಯಾಕ್ಸ್ ಅಂತ ಹೇಳ್ತೀವಿ. ಅಂದರೆ ಟ್ಯಾಕ್ಸ್ ಆನ್ ಸೇಲ್ ಆಫ್ ಗೂಡ್ಸ್, ಔಟ್ಪುಟ್ ಟ್ಯಾಕ್ಸ್. ಲೆಸ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂದರೆ ಅವನು ಏನು ಪರ್ಚೇಸ್ ಮಾಡ್ಕೊಂಡಿದ್ದಾನೆ, ಪರ್ಚೇಸ್ ಮಾಡಬೇಕಾದ್ರೆ ಅವನು ಏನು ಟ್ಯಾಕ್ಸ್, ಅವನಿಗೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಸಿಕ್ಕಿರುತ್ತೆ, ಅದನ್ನು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂತ ಹೇಳ್ತೀವಿ. ಅಂದರೆ ಔಟ್ಪುಟ್ ಟ್ಯಾಕ್ಸ್ ಮೈನಸ್ ಇನ್ಪುಟ್ ಟ್ಯಾಕ್ಸ್ ಮಾಡಿದ್ರೆ ಅವನಿಗೆ ಏನು ಸಿಗುತ್ತೆ, ನೆಟ್ ಟ್ಯಾಕ್ಸ್ ಪೇಯಬಲ್ ಸಿಗುತ್ತೆ. ಓಕೆ, ನಿಮಗೆ ಪ್ರಾಬ್ಲಮಲ್ಲಿ ಏನು ಕೇಳಿದ್ದಾರೆ, ನೆಟ್ ಟ್ಯಾಕ್ಸ್ ಪೇಯಬಲ್ ಎಷ್ಟಂತ ಕೇಳಿದ್ದಾರೆ. ಅದನ್ನು ಐಡೆಂಟಿಫೈ ಮಾಡಬೇಕಾದ್ರೆ ಫಸ್ಟ್ ನಮಗೆ ಅವನ ಔಟ್ಪುಟ್ ಟ್ಯಾಕ್ಸ್ ಎಷ್ಟಿದೆ ಮತ್ತು ಅವನಿಗೆ ಎಷ್ಟು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಸಿಗುತ್ತೆ ಅನ್ನೋದನ್ನು ಫಸ್ಟ್ ಕ್ಯಾಲ್ಕುಲೇಟ್ ಮಾಡ್ಕೊಬೇಕು. ಓಕೆ, ಪ್ರಾಬ್ಲಮ್ ನೋಡ್ತಾ ಹೋಗೋಣ. ಪರ್ಟಿಕ್ಯುಲರ್ಸ್, ಇಂಪೋರ್ಟ್ ಆಫ್ ರಾ ಮೆಟೀರಿಯಲ್ಸ್. ಇಂಪೋರ್ಟ್ ಅಂದ್ರೇನು, ಪರ್ಚೇಸ್. ಓಕೆ, ಎಕ್ಸ್ಕ್ಲೂಡಿಂಗ್ BCD at 10% ಆ್ಯಂಡ್ IGST at 12%. ರಾ ಮೆಟೀರಿಯಲ್ ಪರ್ಚೇಸ್ ಫ್ರಮ್ ಮ್ಯಾಂಗ್ಳೂರ್ ಮತ್ತು ರಾ ಮೆಟೀರಿಯಲ್ ಪರ್ಚೇಸ್ ಫ್ರಮ್ ಗೋವಾ. ನಾನು ಪ್ರಾಬ್ಲಮ್ನ ಇಲ್ಲಿ ಒಂದ್ಸಲ ಓದಲಿಕ್ಕೆ ಹೋಗಲ್ಲ, ನೀವು ಒಂದು 2-3 ಸಲ ಓದಿ ಆ ಒಂದೊಂದು ಲೈನ್ ಏನಂತ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ನಾನು ಡೈರೆಕ್ಟ್ ಸೊಲ್ಯೂಷನ್ಗೆ ಹೋಗ್ತೀನಿ ಈಗ. ಸೊ ಇಲ್ಲಿ ನೋಡಿ, computation of transaction value. ಓಕೆ, ಪ್ರಾಬ್ಲಮನ್ನು ನೋಡ್ಕೊಳ್ಳಿ, ನಾನು ಸೊಲ್ಯೂಷನ್ ಮಾಡ್ತಾ ಇದ್ದೇನೆ. ಕಾಂಪಿಟೇಷನ್ ಆಫ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಅಂದರೆ, ಸೊ ಫಸ್ಟ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂನ ಐಡೆಂಟಿಫೈ ಮಾಡ್ಕೊಬೇಕು. ಅಂದರೆ ಏನು ಟ್ರಾನ್ಸಾಕ್ಷನ್ ನಡೆದಿದೆ ಆ ಯೋಗಾನಂದ ಪರ್ಟಿಕ್ಯುಲರ್ ಪೀರಿಯಡ್ನಲ್ಲಿ ಅಂತ. ಸೊ ಫಸ್ಟ್, ಇಂಪೋರ್ಟ್ ಆಫ್ ರಾ ಮೆಟೀರಿಯಲ್ ಎಕ್ಸ್ಕ್ಲೂಡಿಂಗ್ BCD at 10% ಆ್ಯಂಡ್ IGST at 12% ಅಂತ ಕೊಟ್ಟಿದ್ದಾರೆ. ಕೀಪ್ ಇಟ್ ಮೈಂಡ್, BCDಯನ್ನು ನಾವು ಏನು ಅವನು ರಾ ಮೆಟೀರಿಯಲ್ ಇಂಪೋರ್ಟ್ ಮಾಡ್ಕೊತಾನೆ ಅದರಲ್ಲಿ BCD ಇನ್ಕ್ಲೂಡ್ ಆಗಿರುತ್ತೆ, ಆಯಿತಾ. ಮತ್ತು GSTಯನ್ನು ಎಕ್ಸ್ಕ್ಲೂಡ್ ಮಾಡಿರಬೇಕು. ಕೀಪ್ ಇಟ್ ಮೈಂಡ್, BCD ಎಕ್ಸ್ಕ್ಲೂಡ್ ಅಂತ ಕೊಟ್ಟಿದ್ರೆ ನಾವು ಅದನ್ನು ಪ್ರಾಬ್ಲಮ್ ಮಾಡಬೇಕಾದ್ರೆ ಏನು ಮಾಡಬೇಕು, ಇನ್ಕ್ಲೂಡ್ ಮಾಡ್ಕೊಬೇಕು. ಮತ್ತು IGST ಇನ್ಕ್ಲೂಡ್ ಅಂತ ಕೊಟ್ಟಿದ್ರೆ ಅದನ್ನು ಎಕ್ಸ್ಕ್ಲೂಡ್ ಮಾಡಬೇಕು. ಅರ್ಥ ಆಯ್ತಲ್ಲ. ಸೊ ಇಂಪೋರ್ಟ್ ಆಫ್ ರಾ ಮೆಟೀರಿಯಲ್ಸ್, ಇಂಪೋರ್ಟ್ BCD ಯಾವಾಗ ಬರುತ್ತೆ, ನಮಗೆ ಕಸ್ಟಮ್ ಡ್ಯೂಟಿ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಬರುತ್ತೆ. ಕಸ್ಟಮ್ ಡ್ಯೂಟಿ ನಾವು ಯಾವಾಗ ಮಾಡ್ತೀವಿ, ಬೇರೆ ದೇಶದಿಂದ ನಾವೇನಾದರೂ ಗೂಡ್ಸನ್ನು ಪರ್ಚೇಸ್ ಮಾಡ್ತಿದ್ದಾಗ ನಮಗೆ ಬೇಸಿಕ್ ಕಸ್ಟಮ್ ಡ್ಯೂಟಿ ಅಂತ ಬರುತ್ತೆ. ಆ BCDಯನ್ನು ಪ್ರಾಬ್ಲಮಲ್ಲಿ ಎಕ್ಸ್ಕ್ಲೂಡ್ ಅಂತ ಕೊಟ್ಟಿದ್ದಾರೆ ಅಂದರೆ ನಾವು ಪ್ರಾಬ್ಲಮ್ ಮಾಡಬೇಕಾದ್ರೆ ಅದನ್ನು ಇನ್ಕ್ಲೂಡ್ ಮಾಡ್ಕೊಬೇಕು. BCDಯನ್ನು ಇನ್ಕ್ಲೂಡ್ ಮಾಡ್ಕೊಬೇಕು, ಆಯಿತಾ. ಬಟ್ GST ಇನ್ಕ್ಲೂಡ್ ಕೊಟ್ಟಿದ್ದಾರೆ ಅಂದಾಗ ನಾವು ಅದನ್ನು ಎಕ್ಸ್ಕ್ಲೂಡ್ ಮಾಡಬೇಕು, ಅಂದರೆ GSTನ ಆ್ಯಡ್ ಮಾಡೋ ಆಗಿಲ್ಲ. ಈ ಒಂದು ಪ್ರಾಬ್ಲಮಲ್ಲಿ ಏನು ಕೊಟ್ಟಿದ್ದಾರೆ ನಿಮಗೆ, ಇಂಪೋರ್ಟ್ ಆಫ್ ರಾ ಮೆಟೀರಿಯಲ್ಸ್ ಎಕ್ಸ್ಕ್ಲೂಡಿಂಗ್ BCD at 10% ಆ್ಯಂಡ್ IGST at 12%. ಓಕೆ, ಎಕ್ಸ್ಕ್ಲೂಡಿಂಗ್ BCD ಆ್ಯಂಡ್ IGST. ಎಕ್ಸ್ಕ್ಲೂಡಿಂಗ್ IGST ಕರೆಕ್ಟ್ ಇದೆ, ಆಯಿತಾ. ಇನ್ಕ್ಲೂಡ್ ಮಾಡಿದರೆ ಎಕ್ಸ್ಕ್ಲೂಡ್ ಮಾಡಬೇಕು, ಬಟ್ ಇಲ್ಲಿ ಆಲ್ರೆಡಿ ಎಕ್ಸ್ಕ್ಲೂಡ್ ಮಾಡಿದ್ದಾರೆ. ಆದರೆ BCDಯನ್ನು ಕೂಡ ಎಕ್ಸ್ಕ್ಲೂಡ್ ಮಾಡಿದ್ದಾರೆ.
ಬಟ್ ನಾವು ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಮಾಡಬೇಕಾದ್ರೆ ಬಿ ಸಿ ಡಿಯನ್ನು ಏನು ಮಾಡ್ಕೊಬೇಕು, ಇನ್ಕ್ಲೂಡ್ ಮಾಡ್ಕೊಬೇಕು. ಓಕೆ, ಇಂಪೋರ್ಟ್ ಆಫ್ ರಾ ಮೆಟೀರಿಯಲ್ ಇನ್ಕ್ಲೂಡಿಂಗ್ ಬಿ ಸಿ ಡಿ ಮಾಡ್ಕೊಳ್ಳಿ ಅಟ್ 10%, ಅಂದರೆ 2,40,000 ಪ್ಲಸ್ 10% ಆ್ಯಡ್ ಮಾಡ್ಕೊಳ್ಳಿ. ಸೊ ಇಂಪೋರ್ಟ್ ಆಫ್ ರಾ ಮೆಟೀರಿಯಲ್ ವ್ಯಾಲ್ಯೂ ಎಷ್ಟಾಗುತ್ತೆ, 2,64,000. ಇದು ಅರ್ಥ ಆಯ್ತಲ್ಲ. ಇಂಪೋರ್ಟ್ ಆಫ್ ರಾ ಮೆಟೀರಿಯಲ್ ತೊಗೊಬೇಕಾದ್ರೆ ಬ್ರ್ಯಾಕೆಟ್ನಲ್ಲಿ ಎಕ್ಸ್ಕ್ಲೂಡಿಂಗ್ ಬಿ ಸಿ ಡಿ ಅಂತ ಕೊಟ್ಟಿದ್ರೆ ಅದನ್ನು ಎಷ್ಟು ಪರ್ಸೆಂಟ್ ಇದೆ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಇನ್ಕ್ಲೂಡಿಂಗ್ ಬಿ ಸಿ ಡಿ ಅಂತ ಕೊಟ್ಟಿದ್ದಾರೆ ಅಂದರೆ ಆ್ಯಸ್ ಇಟ್ ಈಸ್ ಎಷ್ಟು ಅಮೌಂಟ್ ಇದೆ ಅಷ್ಟನ್ನೇ ತಗೊಳ್ಳಿ. ಮತ್ತು ಎಕ್ಸ್ಕ್ಲೂಡಿಂಗ್ ಜಿ ಎಸ್ ಟಿ ಅಂತ ಕೊಟ್ಟಿದ್ದಾರೆ ಅಂದರೆ ಕರೆಕ್ಟಾಗಿ ಎಷ್ಟು ಕೊಟ್ಟಿದ್ದಾರೆ ಅಷ್ಟೇ ಅಮೌಂಟ್ ತಗೊಳ್ಳಿ. ಯಾಕಂದರೆ ಜಿ ಎಸ್ ಟಿಯನ್ನು ನಾವು ಎಕ್ಸ್ಕ್ಲೂಡ್ ಮಾಡಬೇಕು. ಸೊ ಇನ್ಕ್ಲೂಡ್ ಜಿ ಎಸ್ ಟಿ ಅಂತ ಕೊಟ್ಟಿದ್ದಾರೆ ಅಂದಾಗ ನಾವು ಆ ಜಿ ಎಸ್ ಟಿ ಅಮೌಂಟನ್ನು ಏನು ಮಾಡ್ಕೊಬೇಕು, ಎಕ್ಸ್ಕ್ಲೂಡ್ ಮಾಡಬೇಕು. ಅರ್ಥ ಆಯ್ತಾ? ಸೊ ಇದು ಫಸ್ಟ್ ಒನ್ ಅರ್ಥ ಆಗಿದೆಲ್ಲ. ಇಲ್ಲಿ ಬಿ ಸಿ ಡಿ 10%ನ್ನು ಎಕ್ಸ್ಕ್ಲೂಡ್ ಕೊಟ್ಟಿದ್ದಾರೆ, ನಾವು ಅದನ್ನು ಇನ್ಕ್ಲೂಡ್ ಮಾಡಿಕೊಂಡು ಅಮೌಂಟನ್ನು ಹಾಕ್ಕೊಂಡಿದ್ದೀವಿ. ನೆಕ್ಸ್ಟ್, ರಾ ಮೆಟೀರಿಯಲ್ ಪರ್ಚೇಸ್ ಫ್ರಮ್ ಮಂಗಳೂರು ಇನ್ಕ್ಲೂಡಿಂಗ್ ಜಿ ಎಸ್ ಟಿ 28%, 2,81,600. ಇಲ್ಲಿ ನೋಡಿ, ರಾ ಮೆಟೀರಿಯಲ್ ಪರ್ಚೇಸ್ ಫ್ರಮ್ ಮಂಗಳೂರು ಇನ್ಕ್ಲೂಡಿಂಗ್ ಜಿ ಎಸ್ ಟಿ ಕೊಟ್ಟಿದ್ದಾರೆ. ಆಯಿತಾ? ಸೊ ನಾವು ಪ್ರಾಬ್ಲಮ್ ಮಾಡಬೇಕಾದ್ರೆ ಅದನ್ನು ಏನು ಮಾಡ್ಕೊಬೇಕು. ಯಾಕಂದರೆ ನಾವು ಕೊನೆಯಲ್ಲಿ ನಾವು ಟ್ಯಾಕ್ಸನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಆಯಿತಾ? ಸೊ ಅದರಿಂದ ಇಲ್ಲಿ ಜಿ ಎಸ್ ಟಿ ಏನು ಕೊಟ್ಟಿದ್ದಾರೆ ಇನ್ಕ್ಲೂಡ್ ಆಗಿದೆ ಅದನ್ನು ಎಕ್ಸ್ಕ್ಲೂಡ್ ಮಾಡ್ಕೊಬೇಕು. 28% ಇನ್ಕ್ಲೂಡ್ ಆಗಿದೆ. ಎಕ್ಸ್ಕ್ಲೂಡ್ ಮಾಡಬೇಕಾದ್ರೆ ಏನು ಮಾಡ್ತೀವಿ, ಆ ಅಮೌಂಟ್ ಏನಿದೆ 2,81,600 ಇಂಟು 100 ಡಿವೈಡೆಡ್ ಬೈ 100 ಪ್ಲಸ್ ರೇಟ್ ಆಫ್ ಜಿ ಎಸ್ ಟಿ. ಅಂದರೆ 28% ಇದೆ, ಅದನ್ನು ನಾವೇನು ಮಾಡಬೇಕು, 100 ಬೈ 108% ಮಾಡಿದಾಗ ಆ ಜಿ ಎಸ್ ಟಿ ಅಮೌಂಟು ಎಕ್ಸ್ಕ್ಲೂಡ್ ಆಗುತ್ತೆ. ಅಂದರೆ 2,81,600 ಏನು ಜಿ ಎಸ್ ಟಿ ಅಮೌಂಟ್ ಇತ್ತು ಎಕ್ಸ್ಕ್ಲೂಡ್ ಆಗಿ ರಾ ಮೆಟೀರಿಯಲ್ ಪರ್ಚೇಸ್ಡ್ ಅಮೌಂಟ್ ಎಷ್ಟಾಗುತ್ತೆ, 2,20,000. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್, ರಾ ಮೆಟೀರಿಯಲ್ ಪರ್ಚೇಸ್ ಫ್ರಮ್ ಗೋವಾ ಇನ್ಕ್ಲೂಡಿಂಗ್ ಜಿ ಎಸ್ ಟಿ ಅಟ್ 5%. ಸೊ ಇದು ಕೂಡ ಇನ್ಕ್ಲೂಡಿಂಗ್ ಜಿ ಎಸ್ ಟಿ ಅಂತ ಕೊಟ್ಟಿದ್ದಾರೆ, ನಾವಿಲ್ಲಿ ಏನು ಮಾಡ್ಕೊಬೇಕು, ಎಕ್ಸ್ಕ್ಲೂಡ್ ಮಾಡ್ಕೊಬೇಕು. ಎಕ್ಸ್ಕ್ಲೂಡಿಂಗ್ ಆಫ್ ಜಿ ಎಸ್ ಟಿ ಅಟ್ 5% ಮಾಡ್ಕೊಳ್ಳೋಣ. 63,000 ಇಂಟು 100 ಬೈ 105 ಮಾಡಿದ್ರೆ ಇಲ್ಲಿ ಜಿ ಎಸ್ ಟಿ ಏನಾಗುತ್ತೆ, ಎಕ್ಸ್ಕ್ಲೂಡ್ ಆಗುತ್ತೆ, 60,000. ಅರ್ಥ ಆಯ್ತಾ? ಇದು ಮೂರು ಕೂಡ ಇಂಪೋರ್ಟ್ ಫ್ರಮ್ ರಾ ಮೆಟೀರಿಯಲ್ ಆ್ಯಂಡ್ ರಾ ಮೆಟೀರಿಯಲ್ ಪರ್ಚೇಸ್ ಫ್ರಮ್ ಮ್ಯಾಂಗ್ಳೂರ್ ಆ್ಯಂಡ್ ರಾ ಮೆಟೀರಿಯಲ್ ಪರ್ಚೇಸ್ ಫ್ರಮ್ ಗೋವಾ. ಬಿ ಸಿ ಡಿ ಎಕ್ಸ್ಕ್ಲೂಡ್ ಆಗಿದೆ ಅಂದರೆ ಇನ್ಕ್ಲೂಡ್ ಮಾಡ್ಕೊಬೇಕು. ಆಯಿತಾ? ಮತ್ತು ಬಿ ಸಿ ಡಿ ಇನ್ಕ್ಲೂಡಿಂಗ್ ಅಂತ ಕೊಟ್ಟಿದ್ದಾರೆ ಅಂದರೆ ಆ್ಯಸ್ ಇಟ್ ಈಸ್ ಅಮೌಂಟ್ ಎಷ್ಟಿದೆ ಅಷ್ಟೇ ತೊಗೊಬೇಕು. ಬಟ್ ಜಿ ಎಸ್ ಟಿ ಎಕ್ಸ್ಕ್ಲೂಡಿಂಗ್ ಅಂತ ಕೊಟ್ಟಿದ್ದಾರೆ ಅಂದರೆ ಕರೆಕ್ಟಾಗಿ ಕೊಟ್ಟಿರ್ತಾರೆ, ಅಷ್ಟೇ ಅಮೌಂಟ್ ತೊಗೊಬೇಕು. ಬಟ್ ಜಿ ಎಸ್ ಟಿ ಇನ್ಕ್ಲೂಡ್ ಆಗಿದೆ ಅಂದಾಗ ನಾವು ಅದನ್ನು ಎಕ್ಸ್ಕ್ಲೂಡ್ ಮಾಡಿ ತೊಗೊಬೇಕಾಗತ್ತೆ. ಸೊ ಅದಾದಮೇಲೆ ನೆಕ್ಸ್ಟ್ ಬನ್ನಿ, ಸಬ್ಸಿಡಿಯರಿ ರಿಸೀವ್ಡ್ ಫ್ರಮ್ ಆ್ಯನ್ ಎನ್ ಜಿ ಒ which was directly related to price of the goods 13,000. ಅಂದರೆ ಯಾವುದೋ ಒಂದು ಎನ್ ಜಿ ಒ ಇಂದ ಸಬ್ಸಿಡಿಯನ್ನು ರಿಸೀವ್ ಮಾಡ್ಕೊಂಡಿದ್ದಾರೆ, ವಿಚ್ ವಾಸ್ ಡೈರೆಕ್ಟ್ಲಿ ರಿಲೇಟೆಡ್ ಟು ದ ಪ್ರೈಸ್ ಆಫ್ ಗೂಡ್ಸ್. ಓಕೆ, ಆ್ಯಡ್ ಅಂದರೆ ಈ ಮೆಟೀರಿಯಲ್ ಏನು ಪರ್ಚೇಸ್ ಮಾಡಿದ್ರು ಅದಕ್ಕೆ ಕೆಲವೊಂದು ಎಕ್ಸ್ಪೆನ್ಸಸ್ಸನ್ನು ನಾವು ವ್ಯಾರಂಟಿ ಚಾರ್ಜು, ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ಸನ್ನೆಲ್ಲ ಆ್ಯಡ್ ಮಾಡ್ಕೊತೀವಿ. ನಿಮಗೆ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಫಾರ್ಮೇಟನ್ನು ಮೇಡಮ್ ಕೊಟ್ಟಿದ್ದಾರೆ, ಆ ಫಾರ್ಮೇಟನ್ನು ಒಂದ್ಸಲ ನೋಡಿ, ಕೆಲವೊಂದು ಐಟಮ್ಸನ್ನು ಆ್ಯಡ್ ಮಾಡ್ತೀವಿ. ಆಯಿತಾ? ಸೊ ಅದರಲ್ಲಿ ಸಬ್ಸಿಡಿ ರಿಸೀವ್ಡ್ ಫ್ರಮ್ ಆ್ಯನ್ ಎನ್ ಜಿ ಒ ಎಷ್ಟು ಅಮೌಂಟ್ ರಿಸೀವ್ ಮಾಡ್ಕೊಂಡಿದ್ದಾರೆ, 13,000 ಆ್ಯಡ್ ಮಾಡ್ಕೊತೀವಿ. ನೆಕ್ಸ್ಟ್, ಅಡಿಷನಲ್ ಇನ್ಸೆಂಟಿವ್ಸ್ ಪೇಡ್ ಟು ದ ಎಂಪ್ಲಾಯಿ ಆಫ್ ಸೇಲ್ ಡಿಪಾರ್ಟ್ಮೆಂಟ್. ನೆಕ್ಸ್ಟ್ ನೋಡಿ, ಫೆನಾಲ್ಟಿ ಲೆವಿಡ್ ಬೈ ಮಿಸ್ಟರ್ ಪವನ್ ಫಾರ್ ಡಿಲೇಡ್ ಪೇಮೆಂಟ್. ಓಕೆ, ಅದು ಫೆನಾಲ್ಟಿ ನಾವು ಇಲ್ಲಿ ಆ್ಯಡ್ ಮಾಡೋದಿಲ್ಲ. ಆಯಿತಾ? ಆಫ್ಟರ್ ಕಾಸ್ಟ್ ಸಿಕ್ಕಿದ ಮೇಲೆ ನಾವು ಫೆನಾಲ್ಟಿಯನ್ನು ತೊಗೊತೀವಿ, ಅದನ್ನು ಹಾಗೆ ಬಿಡಿ. ನೆಕ್ಸ್ಟ್, ಸಬ್ಸಿಡಿ ರಿಸೀವ್ಡ್ ಫ್ರಮ್ ಸೆಂಟ್ರಲ್ ಗೌರ್ಮೆಂಟ್ ವಿಚ್ ಡೈರೆಕ್ಟ್ಲಿ ಲಿಂಕ್ ಟು ದ ಪ್ರೈಸ್ ಆಫ್ ದಿ ಔಟ್ಪುಟ್. ಸೊ ಸೆಂಟ್ರಲ್ ಗೌರ್ಮೆಂಟಿಂದ ತೊಗೊಂಡಿದ್ದೀವಿ ಅಂದಾಗ ನಾವು ಅದನ್ನು ಎಕ್ಸ್ಕ್ಲೂಡ್ ಮಾಡ್ತೀವಿ. ಆಯಿತಾ? ಈ ಪಾಯಿಂಟ್, received from central government which directly linked to the price of the output, we are excluded from transaction value. But ಇಲ್ಲಿ ನೋಡಿ, ಸಬ್ಸಿಡಿ ರಿಸೀವ್ಡ್ ಫ್ರಮ್ ಆ್ಯನ್ ಎನ್ ಜಿ ಒ ನಾವು ಕನ್ಸಿಡರ್ ಮಾಡಿದ್ದೀವಿ. ಓಕೆ, ನೆಕ್ಸ್ಟ್, ಅಡಿಷನಲ್ ಇನ್ಸೆಂಟಿವ್ಸ್ ಪೇಡ್ ಟು ದ ಎಂಪ್ಲಾಯೀಸ್ ಆಫ್ ಸೇಲ್ ಡಿಪಾರ್ಟ್ಮೆಂಟ್ 5,000 ಅಡಿಷನಲ್ ಇನ್ಸೆಂಟಿವ್ಸ್
ಕೊಟ್ಟಿದ್ದಾರೆ, ನಾವು ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ 5000. ನೆಕ್ಸ್ಟ್ ವಾರಂಟಿ ಚಾರ್ಜಸ್ 8500 ಕೊಟ್ಟಿದ್ದಾರೆ, ಆ್ಯಡ್ ಮಾಡೋಣ. ದೆನ್ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ 6000, ಆ್ಯಡ್ ಮಾಡ್ಕೊಳ್ಳೋಣ. ದೆನ್ ಸರ್ವಿಸ್ ರಿಸೀವ್ಡ್ ಫ್ರಮ್ ಅ ರಿಜಿಸ್ಟರ್ಡ್ ಡೀಲರ್ ಟು ಮ್ಯಾನುಫ್ಯಾಕ್ಚರ್ ಎ ಮಿಷಿನ್, ರೇಟ್ ಆಫ್ GST ಅಪ್ಲಿಕಬಲ್ ಈಸ್ 18%, rupees 23,000. ಅಂದರೆ ಸರ್ವಿಸ್ ರಿಸೀವ್ ಫ್ರಮ್ ಅ ರಿಜಿಸ್ಟರ್ಡ್ ಡೀಲರ್ 23,000 ಸರ್ವೀಸಸ್ನ ರಿಸೀವ್ ಮಾಡ್ಕೊಂಡಿದ್ದಾರೆ, ಅದನ್ನು ಆ್ಯಡ್ ಮಾಡಿದ್ದೀವಿ. ಓಕೆ, ನೆಕ್ಸ್ಟು ಅಲಾಂಗ್ ವಿತ್ ದ ಮಿಷಿನ್ ಈ ಸಪ್ಲೈಡ್ 3 ಡಿಫ್ರೆಂಟ್ ಕಾಂಪೊನೆಂಟ್ಸ್. ಅಂದರೆ ಸಪ್ಲೈ ಮಾಡಿದ್ದಾನೆ 3 ಡಿಫ್ರೆಂಟ್ ಕಾಂಪೊನೆಂಟ್ಸ್. ಅದು ನೆಕ್ಸ್ಟ್ ಸೇಲ್ ಮಾಡಬೇಕಾದ್ರೆ ನಾವು ಕನ್ಸಿಡರ್ ಮಾಡೋಣ. ಸೊ ಟ್ರಾನ್ಸಾಕ್ಷನ್ ವ್ಯಾಲ್ಯೂಗೆ ಸಂಬಂಧಪಟ್ಟದ್ದು ಅಂದರೆ ಇಷ್ಟೇ, ಆ ಒಂದು ಟೋಟಲ್ ಏನು ಪ್ರೊಡಕ್ಷನ್ಸ್ ಇದೆ, ಅವನ ಒಂದು ಟ್ರಾನ್ಸಾಕ್ಷನ್ಸ್ ಏನಿದೆ ಅದಕ್ಕೆ ಸಂಬಂಧಪಟ್ಟಿದ್ದೆಲ್ಲವೂ ಹಾಕ್ಕೊಂಡಿದ್ದೀವಿ. ಆಯಿತಾ? ಸೊ ಈಗ ಟೋಟಲ್ ಮಾಡ್ಕೊಳ್ಳಿ. ಟೋಟಲ್ ಕಾಸ್ಟ್ ಆಫ್ ಪ್ರೊಡಕ್ಷನ್ 5,99,500 ಬರುತ್ತೆ. ದೆನ್ ನಿಮಗೆ ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ, ಲಾಸ್ಟ್ ಲೈನ್ ನೋಡಿ, ಮಿಸ್ಟರ್ ಯೋಗಾನಂದ್ ಸೋಲ್ಡ್ ದ ಮಷಿನ್ ಟು ಮಿಸ್ಟರ್ ಪ್ರದೀಪ್, ಎ ರಿಜಿಸ್ಟರ್ಡ್ ಡೀಲರ್ ಇನ್ ನ್ಯೂ ಡೆಲ್ಲಿ, ಅಟ್ ಎ ಪ್ರಾಫಿಟ್ ಆಫ್ 15% ಆಫ್ ದಿ ಕಾಸ್ಟ್ ಆಫ್ ಪ್ರೊಡಕ್ಷನ್. ಓಕೆ, ಏನು ಕಾಸ್ಟ್ ಆಫ್ ಪ್ರೊಡಕ್ಷನ್ಸ್ ಬಂದಿದೆ ಇದರಲ್ಲಿ 15% ಅವನು ಪ್ರಾಫಿಟನ್ನು ಇಟ್ಕೊಂಡು ಸೇಲ್ ಮಾಡ್ತಾನಂತೆ. ಆಯಿತಾ? ಹಾಗಾದರೆ ಅಂದರೆ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಇಸ್ ನಥಿಂಗ್ ಬಟ್ ಎಷ್ಟು ಅಮೌಂಟ್ಗೆ ಅವನು ಸೇಲ್ ಮಾಡ್ತಾ ಇದ್ದ ವ್ಯಾಲ್ಯೂ ಆಫ್ ಸಪ್ಲೈ ಅಷ್ಟೇ. ಓಕೆ, ಸೊ 15% ಅವನ ಕಾಸ್ಟ್ ಅಂದರೆ 5,99,500 ಇಂಟು 15% ಮಾಡಿ 89,925 ರೂಪೀಸ್ ಪ್ರಾಫಿಟ್ ಮಾರ್ಜಿನನ್ನು ಇಟ್ಕೊಂಡು ಅವನು ಸೇಲ್ ಮಾಡ್ತಾನೆ. ಆಗ ಕಾಸ್ಟ್ ಆಫ್ ಮೆಟೀರಿಯಲ್ ಸಪ್ಲೈಡ್ ಬಂದು 6,89,425 ರೂಪೀಸ್ ಆಗುತ್ತೆ. ಓಕೆ, ಅದರಲ್ಲಿ ಒಂದು ಅಡ್ಜಸ್ಟ್ಮೆಂಟ್ ಕೊಟ್ಟಿರೋದು ನೋಡಿ, ಪೆನಾಲ್ಟಿ ಲೆವಿಡ್ ಬೈ ಮಿಸ್ಟರ್ ಒನ್ ಫಾರ್ ಡಿಲೈಡ್ ಪೇಮೆಂಟ್. ಆಯಿತಾ? ಪೆನಾಲ್ಟಿಯನ್ನು ಕಟ್ಟಿದ್ದಾರೆ, ಅದನ್ನು ಆ್ಯಡ್ ಮಾಡ್ತಾರೆ. ಆಯಿತಾ? ಫಾರ್ ಡಿಲೈಡ್ ಪೇಮೆಂಟ್ 525 ರೂಪೀಸ್. ಓಕೆ, ಟೋಟಲ್ ಮಾಡ್ಕೊಳ್ಳಿ 6,90,000. ಆಯಿತಾ? ಅದಾದಮೇಲೆ ಆ್ಯಡ್ ಕಾಸ್ಟ್ ಆಫ್ ಕಾಂಪೊನೆಂಟ್ ಸಪ್ಲೈಡ್ ಅಲಾಂಗ್ ವಿತ್ ದ ಮಷಿನರಿ. ಸೊ along with the machine he supplied 3 different components at a fixed price of rupees 25,000 each. Of those components are not naturally bundled with the supply of the machine. Okay, the GST rate of the 3 product is 5%, 12% and 28% respectively. ಇಲ್ಲಿ ನೋಡಿ, ನಿಮಗೆ ಚಾಪ್ಟರ್ ನಂಬರ್ 3 ಅಲ್ಲಿ ನಿಮಗೆ ಸಪ್ಲೈ ಒಂದು ಟೈಪ್ಸ್ ಆಫ್ ಸಪ್ಲೈ, ನೇಚರ್ ಆಫ್ ಸಪ್ಲೈ ಬಗ್ಗೆ ಪಾಠ ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಅದರಲ್ಲಿ ನೋಡಿ, ಕಾಂಪೋಸಿಟ್ ಸಪ್ಲೈ ಅಂದ್ರೇನು ಮತ್ತು ಮಿಕ್ಸ್ಡ್ ಸಪ್ಲೈ ಅಂದ್ರೇನು. ಸೊ ನೇಚರ್ ಆಫ್ ಸಪ್ಲೈ ನಿಮಗೆ ಗೊತ್ತಿರ್ಬೋದು. ಇಲ್ಲಿ ಅವನೇನು ಸಪ್ಲೈ ಮಾಡ್ತಾ ಇದ್ದಾನೆ ಅಲಾಂಗ್ ವಿತ್ ದ ಮಷಿನ್ ಜೊತೆಗೆ 3 ಡಿಫ್ರೆಂಟ್ ಕಾಂಪೊನೆಂಟ್ನ ಸಪ್ಲೈ ಮಾಡ್ತಾ ಇದ್ದಾನೆ, ವಿಚ್ ಆರ್ ನ್ಯಾಚುರಲಿ ಅನ್ಬಂಡಲ್ಡ್. ಅಂದರೆ ಈಗ ಏನೋ ಒಂದು ಪರ್ಚೇಸ್ ಮಾಡ್ತಾ ಇದ್ದೀವಿ ಅಂದರೆ ಅದ್ರ ಜೊತೆಗೆ ಬಂದಿರುವಂಥದ್ದಲ್ಲ. ಓಕೆ, ನಾಟ್ ನ್ಯಾಚುರಲಿ ಬಂಡಲ್ಡ್ ಅಂದರೆ ಸಪ್ರೇಟಾಗಿ ಹಾಕ್ತಾ ಇದ್ದಾನೆ, ಸಪ್ರೇಟಾಗಿ 3 ಕಾಂಪೊನೆಂಟ್ ಕೂಡ ಸೇಲ್ ಮಾಡ್ತಾ ಇದ್ದಾರೆ ಅಂತ ಬಂದಾಗ ಇದು ಯಾವ ಒಂದು ಸಪ್ಲೈಗೆ ಬರುತ್ತೆ ಅಂದರೆ ಮಿಕ್ಸ್ಡ್ ಸಪ್ಲೈಗೆ ಬರುತ್ತೆ. ಓಕೆ, 3 ಕಾಂಪೊನೆಂಟ್ಸನ್ನು ಸಪ್ಲೈ ಮಾಡ್ತಾ ಇದ್ದಾನೆ ಅಲಾಂಗ್ ವಿತ್ ದ ಮೆಷಿನರಿ, ದೆನ್ ಇಟ್ ಇಸ್ ಕನ್ಸಿಡರ್ಡ್ ಮಿಕ್ಸ್ಡ್ ಸಪ್ಲೈ. ಓಕೆ, ಈಚ್ ಕಾಂಪೊನೆಂಟ್ ಏನು 25,000 ರೂಪೀಸ್ ಅಂತ ಹೇಳಿದ್ದಾನೆ, ಇಂಟು 3 ಮಾಡಿದ್ರೆ 75,000. ಹಾಗಾದರೆ ದ ವ್ಯಾಲ್ಯೂ ಆಫ್ ಸಪ್ಲೈ ಇಸ್ ಟು 7,65,000 ಅಂದರೆ ಟ್ರಾನ್ಸಾಕ್ಷನ್ ವ್ಯಾಲ್ಯೂ. ಈಗ ಅಟ್ ಪ್ರೆಸೆಂಟ್ ಅವನು 7,65,000 ಅಷ್ಟು ಟ್ರಾನ್ಸಾಕ್ಷನನ್ನು ಮಾಡ್ತಾ ಇದ್ದಾನೆ. ಐ ಹೋಪ್ ನಿಮ್ಗೆ ಇದು ಅರ್ಥ ಆಗಿದೆ ಅಂತ. ನೋಡಿ, ಫಸ್ಟು ಎಲ್ಲೆಲ್ಲಿಂದ ರಾ ಮೆಟೀರಿಯಲ್ಸ್ ಇಂಪೋರ್ಟ್ ಮಾಡ್ಕೊಂಡಿದ್ದಾನೆ ಅಂದರೆ ರಾ ಮೆಟೀರಿಯಲ್ ಪರ್ಚೇಸ್ಡ್ ಆ್ಯಂಡ್ ಫ್ರಮ್ ಗೋವಾ ಆ್ಯಂಡ್ ಫ್ರಮ್ ಮ್ಯಾಂಗ್ಳೂರ್, ಸೊ ಎಲ್ಲ ತೊಗೊಂಡಿದ್ದಾನೆ. ಅದಕ್ಕೆ ಕೆಲವೊಂದು ಎಕ್ಸ್ಪೆನ್ಸಸ್ಸನ್ನು ಆ್ಯಡ್ ಮಾಡಲಿಕ್ಕಿರುತ್ತೆ, ಆ್ಯಡ್ ಮಾಡ್ಕೊಳ್ಳಿ. ಅದಾದಮೇಲೆ ಪ್ರಾಫಿಟ್ ಮಾರ್ಜಿನ್ ಕೊಟ್ಟಿರ್ತಾರೆ ಆನ್ ಕಾಸ್ಟ್ ಆಫ್ ಪ್ರೊಡಕ್ಷನ್, ಸೊ ಆ ಪ್ರಾಫಿಟನ್ನು ನೀವು ಆ್ಯಡ್ ಮಾಡಿ. ದೆನ್ ಇದು ಫೆನಾಲ್ಟಿ, ಇನ್ ಕೇಸ್ ಏನಾದರೂ ಪ್ರಾಬ್ಲಮಲ್ಲಿ ಫೆನಾಲ್ಟಿ ಫಾರ್ ಡಿಲೇಡ್ ಪೇಮೆಂಟ್, ಯಾರಿಂದ ಬೈಯರಿಂದ ಡಿಲೇಡ್ ಪೇಮೆಂಟ್ ಇದೆ ಆ ಫೆನಾಲ್ಟಿಯನ್ನು ಆ್ಯಡ್ ಮಾಡ್ಕೊಳ್ಳಿ. ಅದಾದಮೇಲೆ ಸಬ್ ಟೋಟಲ್ ನಿಮಗೆ ಏನು ಬರುತ್ತೆ, ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಬರುತ್ತೆ. ಒಂದು 2-3 ಸಲ ಪ್ರಾಬ್ಲಮ್ ಓದಿ ಅರ್ಥ ಆಗುತ್ತೆ. ದೆನ್ ನೆಕ್ಸ್ಟ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಸಿಕ್ಕಿದ ಕೂಡಲೇ ನಾವೇನು ಕ್ಯಾಲ್ಕುಲೇಟ್ ಮಾಡ್ಕೊಬೇಕಂದ್ರೆ ಕಾಂಪಿಟೇಷನ್ ಆಫ್ ಔಟ್ಪುಟ್ ಟ್ಯಾಕ್ಸ್ ಪೇಬಲ್ ಆ್ಯಂಡ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್. ಆಯಿತಾ? ಫಸ್ಟು ಔಟ್ಪುಟ್ ಟ್ಯಾಕ್ಸ್ ಪೇಬಲ್ ನೋಡೋಣ. ಎಸ್, ಔಟ್ಪುಟ್ ಟ್ಯಾಕ್ಸ್ ಪೇಬಲ್ ಫಸ್ಟ್ ಕ್ಯಾಲ್ಕುಲೇಟ್ ಮಾಡೋಣ. ಇಲ್ಲಿ ನೋಡಿ, ಪರ್ಟಿಕ್ಯುಲರ್ಸ್ CGST, SGST, IGST. ಸೇಲ್ ಮೇಡ್ ಟು ಪ್ರದೀಪ್, ಯಾರಿಗೆ ಸೇಲ್ ಮಾಡ್ತಾ ಇದ್ದಾನೆ? ಯೋಗಾನಂದ
ಪ್ರದೀಪ್ಗೆ ಸೇಲ್ ಮಾಡ್ತಾ ಇದ್ದಾನೆ. ಆಯಿತಾ, ಲಾಸ್ಟ್ ಲೈನ್ ಇದೆ ನೋಡಿ. ಮಿಸ್ಟರ್ ಯೋಗಾನಂದ ಸೋಲ್ಡ್ ದ ಮಷಿನ್ ಟು ಮಿಸ್ಟರ್ ಪ್ರದೀಪ್, ಆ ರಿಜಿಸ್ಟರ್ಡ್ ಡೀಲರ್ ಇನ್ ನ್ಯೂ ಡೆಲ್ಲಿ. ಯೋಗಾನಂದ ಎಲ್ಲಿ ಅವನು? ಕರ್ನಾಟಕದವನು. ಪ್ರದೀಪ್ ಬಂದು ನ್ಯೂ ಡೆಲ್ಲಿ. ಹಾಗಾದರೆ ಇದು ಯಾವ ಟ್ರಾನ್ಸಾಕ್ಷನ್? ಇಂಟರ್ ಸ್ಟೇಟ್ ಸಪ್ಲೈ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಬರುತ್ತೆ. ಓಕೆ, ಎಷ್ಟು ಟ್ರಾನ್ಸಾಕ್ಷನ್ ವ್ಯಾಲ್ಯೂ, ಎಷ್ಟು ಸೇಲ್ ಮಾಡ್ತಾ ಇದೆ ಅಂದರೆ 7,65,000. ಓಕೆ ನೋಡಿ, ಮಿಸ್ಟರ್ ಯೋಗಾನಂದ ಸಪ್ಲೈಡ್ ಮಷಿನ್ ಟು ಪ್ರದೀಪ್ ಅಲಾಂಗ್ ವಿತ್ 3 ಡಿಫ್ರೆಂಟ್ ಕಾಂಪೊನೆಂಟ್ಸ್. ಆಯಿತಾ, ಮಿಷಿನ್ದು ಕಾಸ್ಟ್ ಇದು. ಆಯಿತಾ, ಮಿಷಿನ್ ಕಾಸ್ಟ್ 6,90,000 ಅಲಾಂಗ್ ವಿತ್ ದಿಸ್ 3 ಕಾಂಪೊನೆಂಟ್ 75,000. ಟೋಟಲ್ ಎಷ್ಟು ಅವನು ಸೇಲ್ ಮಾಡ್ತಾ ಇದ್ದಾನೆ? 7,65,000. ಅರ್ಥ ಆಗಿದೆಯಲ್ಲ? ಸೊ ಸೇಲ್ ಮೇಡ್ ಟು ಪ್ರದೀಪ್ 7,65,000 ಇಂಟು 28%. ಇಲ್ಲಿ ಏನಕ್ಕೆ 28% ತೊಗೊಂಡಿದ್ದೀನಿ ಅಂದರೆ ಇದು ಮಿಕ್ಸ್ಡ್ ಸಪ್ಲೈ ಆಗಿದೆ. ಅದಕ್ಕೊಂದು ನೋಟ್ ಕೊಡಿ. ಟ್ರಾನ್ಸಾಕ್ಷನ್ ಕಮ್ಸ್ ಅಂಡರ್ ಮಿಕ್ಸ್ಡ್ ಸಪ್ಲೈ ಎನ್ಸ್ taxable at higher rate of tax, that is 28%. ಪ್ರಾಬ್ಲಮಲ್ಲಿ ಹೇಳಿದ್ದಾರೆ ಏನು, 3 ಕಾಂಪೊನೆಂಟನ್ನು ಸೇಲ್ ಮಾಡ್ತಾ ಇದ್ದಾರೆ. ಅದರ ಒಂದು ಟ್ಯಾಕ್ಸ್ ರೇಟು 5% ಇದೆ, 12% ಇದೆ, 28% ಇದೆ. ಮತ್ತು ಈಗ ಅವನು ಸೇಲ್ ಮಾಡ್ತಾ ಇದ್ದಾನೆ 18%ಗೆ ಅಂತ ಡಿಫ್ರೆಂಟ್ ಟ್ಯಾಕ್ಸ್ ರೇಟ್ಸನ್ನು ಕೊಟ್ಟಿದ್ದಾರೆ. ಬಟ್ ಮಿಕ್ಸ್ಡ್ ಸಪ್ಲೈ ಆಗಿದ್ದಾಗ ನಾವು ಹೈಯೆಸ್ಟ್ ಟ್ಯಾಕ್ಸ್ ರೇಟ್ 28%ಅನ್ನು ತೊಗೊಳ್ತೀವಿ. ಆಯಿತಾ, ನಿಮಗಿಲ್ಲಿ ಏನಾದರೂ ಕನ್ಫ್ಯೂಷನ್ ಆಗಿದೆ ಅಂದರೆ 28% ನಾವು ತೊಗೊಂಡಿಲ್ಲ, ಪ್ರಾಬ್ಲಮಲ್ಲಿ ಎಷ್ಟು ಕೊಟ್ಟಿದ್ದಾರೆ ಅಷ್ಟೇ ತೊಗೊಂಡಿದ್ದೀವಿ ಅಂದಾಗ ಕೂಡ ನೀವು ಇಲ್ಲಿ ನೋಟನ್ನು ಮೆನ್ಷನ್ ಮಾಡಿ. ಆಯಿತಾ, ಅಥವಾ 28% ತೊಗೊಳ್ತಾ ಇದ್ದೀರಾ ಅಂತ ಅಂದಾಗ ವೈ, ಯಾಕೆ 28% ಅಂತಲೂ ಕೂಡ ನೋಟನ್ನು ಮೆನ್ಷನ್ ಮಾಡಿ. ಓಕೆ, ಸೊ 7,65,000 ಇಂಟು 28%. ಇದು ಇಂಟರ್ ಸ್ಟೇಟ್ ಆಗಿರೋದ್ರಿಂದ ನಾವು IGSTಯಲ್ಲಿ ಟ್ಯಾಕ್ಸನ್ನು ಹಾಕೊಳ್ತೀವಿ. ಹಾಗಾದರೆ ಟೋಟಲ್ ಔಟ್ಪುಟ್ ಟ್ಯಾಕ್ಸ್ ಪೇಬಲ್ ಎಷ್ಟು? 2,14,200 rupees ಪೇ ಮಾಡಬೇಕಿದೆ. ಆಯಿತಾ, ಸೊ ಅದಾದ ನಂತರ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಎಲಿಜಿಬಲ್ ಆನ್ ಇನ್ಪುಟ್ಸ್. ಅವನಿಗೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ಟು ಸಿಗುತ್ತೆ. ಅಂದರೆ ಅವನೇನು ಪರ್ಚೇಸ್ ಮಾಡಿರ್ತಾನಲ್ಲ, ಪರ್ಚೇಸ್ ಮಾಡಿರೋದಕ್ಕೆ ಅವನು ಏನು ಟ್ಯಾಕ್ಸ್ ಪೇ ಮಾಡಿರ್ತಾನೆ ಅದು ಇವನಿಗೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಆಗಿ ಸಿಗುತ್ತೆ. ಆಯಿತಾ, ಇವನು ಏನೇನು ಪರ್ಚೇಸ್ ಮಾಡಿದ್ದಾನೆ ಆಗಿದ್ರೆ ಇಂಪೋರ್ಟ್ ಆಫ್ ರಾ ಮೆಟೀರಿಯಲ್ ಮಾಡ್ಕೊಂಡಿದ್ದಾನೆ. ಆ್ಯಂಡ್ ರಾ ಮೆಟೀರಿಯಲ್ ಪರ್ಚೇಸ್ ಫ್ರಮ್ ಮ್ಯಾಂಗ್ಳೂರ್ ಇದೆ, ರಾ ಮೆಟೀರಿಯಲ್ ಪರ್ಚೇಸ್ ಫ್ರಮ್ ಗೋವಾ ಇದೆ, ಮತ್ತು ಸರ್ವಿಸ್ ರಿಸೀವ್ಡ್ ಮಾಡ್ಕೊಂಡಿದ್ದಾನೆ. ಓಕೆ, ಇದಿಷ್ಟು ಕೂಡ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟಲ್ಲಿ ನಾವು ತೊಗೊಬೋದು. ಅದರಲ್ಲಿ ಯಾವುದು ಎಲಿಜಿಬಲ್ ಇದೆ, ಎಲಿಜಿಬಲ್ ಇಲ್ಲ ಅಂತ ನಾವು ನೋಡಬೇಕಾಗತ್ತೆ. ಓಕೆ, ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ನೋಡಿ. ಫಸ್ಟು ಇಂಪೋರ್ಟೆಡ್ ಮೆಟೀರಿಯಲ್ಸ್ ಅಂದರೆ ಇಂಪೋರ್ಟ್ ಆಫ್ ರಾ ಮೆಟೀರಿಯಲ್. ಎಷ್ಟಿಗೆ ಇಂಪೋರ್ಟ್ ಮಾಡ್ಕೊಂಡಿದ್ದಾನೆ, ಎಷ್ಟು ಇಂಪೋರ್ಟ್ ಮಾಡ್ಕೊಂಡಿದ್ದಾರೆ ಅಮೌಂಟ್ ನೋಡಿ. ನಿಮಗೆ ಪ್ರಾಬ್ಲಮಲ್ಲಿ 2,40,000 ಇದೆ. ಇಲ್ಲಿ ನೋಡಿ ನಿಮಗೆ ಕ್ಲಿಯರ್ ಗೊತ್ತಾಗುತ್ತೆ. ಎಸ್, 2,64,000. 2,64,000. ಐ ಥಿಂಕ್ ಇಲ್ಲಿ ಒಂದು 0 ನೀವು ಅದು ಬಿಟ್ಟಿದೆ, ಅದೊಂದು ಸರಿ ಮಾಡ್ಕೊಳ್ಳಿ. ಮಾಡ್ಕೊಳ್ಳಿ, ಏನಂದರೆ ಇನ್ನೊಂದು 0 ಆ್ಯಡ್ ಮಾಡಬೇಕಾಗುತ್ತೆ. ಇದು ನೋಡ್ಕೊಳ್ಳಿ, 2,64,000 ಇಂಟು 12% ಮಾಡಿ. ಇಂಪೋರ್ಟ್ ಆಗಿರೋದ್ರಿಂದ ಅದು IGSTಗೆ ಬರುತ್ತೆ. ಆಯಿತಾ, ಮತ್ತು ಪರ್ಚೇಸ್ ವಿತಿನ್ ದ ಸ್ಟೇಟ್ 2,20,000. ವಿತಿನ್ ದ ಸ್ಟೇಟ್ ಅಂದರೆ ಇದು ಯಾವುದು? ಮಂಗಳೂರಿಂದ ಪರ್ಚೇಸ್ ಮಾಡಿರುವಂಥದ್ದು. ಓಕೆ, ಅದರಲ್ಲಿ ಎಷ್ಟು ಪರ್ಸೆಂಟ್ ಹೇಳಿದ್ದಾರೆ? 28% ಹೇಳಿದ್ದಾರೆ. ಆಯಿತಾ, ರಾ ಮೆಟೀರಿಯಲ್ ಪರ್ಚೇಸ್ ಫ್ರಮ್ ಮ್ಯಾಂಗ್ಳೂರ್ 28% ಹೇಳಿದ್ದಾರೆ. ಇನ್ಕ್ಲೂಡ್ GST 2,81,000 ಕೊಟ್ಟಿದ್ರು. ನಾವು ಅದನ್ನು ಎಕ್ಸ್ಕ್ಲೂಡ್ ಮಾಡಿ ನಮಗೆ 2,20,000 ಇದೆ. 18%ಅಲ್ಲಿ ಏನು ಮಾಡ್ತೀರಾ? 14% CGST ಆ್ಯಂಡ್ 14% SGST ಕೊಡ್ತೀರಾ. ಅರ್ಥ ಆಯಿತಾ? ಇಂಪೋರ್ಟೆಡ್ ಮೆಟೀರಿಯಲ್ಸು, ಇಂಪೋರ್ಟೆಡ್ ಅಂದರೆ ಬೇರೆ ದೇಶದಿಂದ ಬಂದಿರುತ್ತೆ. ಎಷ್ಟು ಪರ್ಸೆಂಟ್ GST? 12% GST ಕೂಡ ನೀವು IGST ಕೊಡ್ತೀರಾ. ಅದಾದಮೇಲೆ ಪರ್ಚೇಸ್ ವಿದಿನ್ ದ ಸ್ಟೇಟ್ ಅಂದರೆ ಮಂಗಳೂರಿಂದ ಪರ್ಚೇಸ್ ಮಾಡ್ಕೊಂಡಿದ್ದಾರೆ 2,20,000 ಇಂಟು 28%ಗೆ ಅದರಲ್ಲಿ 14% ಈಚ್ ಕೊಡಿ. CGST 14%, SGST 14%. ಆ್ಯಂಡ್ ಪರ್ಚೇಸ್ ಫ್ರಮ್ ಗೋವಾಯಿಂದ ಪರ್ಚೇಸ್ ಮಾಡಿದ್ದಾರೆ 5% GSTಗೆ 60,000 ಇಂಟು 5%. ಗೋವಾ ಮತ್ತು ಕರ್ನಾಟಕದಿಂದ ಟ್ರಾನ್ಸಾಕ್ಷನ್ ಆಗ್ತಾ ಇರೋದು ಇಂಟರ್ ಸ್ಟೇಟ್ ಸಪ್ಲೈ, ಆದ್ದರಿಂದ IGSTಯಲ್ಲಿ ಅಮೌಂಟ್ ಕೊಡಿ. ಆ್ಯಂಡ್ ಸರ್ವಿಸ್ ರಿಸೀವ್ಡ್ ಟು ಮ್ಯಾನುಫ್ಯಾಕ್ಚರರ್. ಆಯಿತಾ, ಸರ್ವೀಸಸ್ ರಿಸೀವ್ಡ್ ಟು ಮ್ಯಾನುಫ್ಯಾಕ್ಚರರ್, ಸರ್ವಿಸ್ ರಿಸೀವ್ಡ್ ಫ್ರಮ್ ಅ ರಿಜಿಸ್ಟರ್ಡ್ ಡೀಲರ್ ಟು ಮ್ಯಾನುಫ್ಯಾಕ್ಚರ್ ಆಫ್ ಅ ಮಷಿನ್. ಎಷ್ಟು ಪರ್ಸೆಂಟ್ ಅಂದರೆ
18% ಜಿ ಎಸ್ ಟಿ ಇದೆ. ಸೊ ನಾವು ಅದನ್ನು 9% ಸಿ ಜಿ ಎಸ್ ಟಿ ಆ್ಯಂಡ್ 9% ಎಸ್ ಜಿ ಎಸ್ ಟಿ ಕೊಡೋಣ. ಓಕೆ, 23,000 ಇಂಟು 9% ಸಿ ಜಿ ಎಸ್ ಟಿ, 9% ಎಸ್ ಜಿ ಎಸ್ ಟಿ. ಇನ್ನೇನಾದರೂ ಅವರು ಪರ್ಚೇಸ್ ಮಾಡ್ಕೊಂಡಿದ್ದಾರೆ ಅದರ್ ದ್ಯಾನ್ ದಿಸ್? ಯಾವುದೇ ರೀತಿ ಪರ್ಚೇಸ್ ಇಲ್ಲ. ಓಕೆ, ಈಗ ಇದನ್ನು ಟೋಟಲ್ ಮಾಡ್ಕೊಳ್ಳಿ. ಟೋಟಲ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ 32,870 ಸಿ ಜಿ ಎಸ್ ಟಿ ಆ್ಯಂಡ್ 32,870 ಎಸ್ ಜಿ ಎಸ್ ಟಿ ಆ್ಯಂಡ್ 34,680 ಐ ಜಿ ಎಸ್ ಟಿ. ಅವನು ಟೋಟಲ್ ಟ್ಯಾಕ್ಸ್ ಪೇ ಮಾಡಬೇಕಾಗಿರೋದು 2,14,200. ಆಯಿತಾ, ಔಟ್ಪುಟ್ ಟ್ಯಾಕ್ಸ್ ಪೇಬಲ್. ಮತ್ತು ಇಷ್ಟು ಅವನಿಗೆ ಏನು ಸಿಕ್ಕಿದೆ, ಇಷ್ಟು ಅಮೌಂಟ್ ಅವನಿಗೆ ಇನ್ಪುಟ್ ಟ್ಯಾಕ್ಸ್ ಸಿಕ್ಕಿದೆ. ಈಗ ನಾವು ನೆಟ್ ಜಿ ಎಸ್ ಟಿ ಪೇಬಲನ್ನು ಕ್ಯಾಲ್ಕುಲೇಟ್ ಮಾಡೋಣ. ನೆಟ್ ಜಿ ಎಸ್ ಟಿ ಪೇಬಲ್ ಅಂದ್ರೇನು? ಔಟ್ಪುಟ್ ಟ್ಯಾಕ್ಸ್ ಪೇಬಲ್ ಮೈನಸ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್. ಮತ್ತು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟನ್ನು ಸೆಟ್ ಆಫ್ ಮಾಡೋದು ಹೇಗಂತಲೂ ಹೇಳ್ಕೊಟ್ಟಿದ್ದೀನಿ ನಾನು, ಅದನ್ನು ಕೂಡ ನೋಡ್ಕೊಳ್ಳಿ ಕರೆಕ್ಟಾಗಿ. ಇಲ್ಲಿ ನೋಡಿ, ಟೋಟಲ್ ಔಟ್ಪುಟ್ ಟ್ಯಾಕ್ಸ್ ಪೇಬಲ್ ಸಿ ಜಿ ಎಸ್ ಟಿ ಯಾವುದೂ ಇಲ್ಲ, ಎಸ್ ಜಿ ಎಸ್ ಟಿ ಯಾವುದಿಲ್ಲ. ಅವನು ಪೇ ಮಾಡಬೇಕಾಗಿರೋದು ಯಾವುದು? ಐ ಜಿ ಎಸ್ ಟಿ 2,14,200 ಲೆಸ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್. ಅವನಿಗೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಸಿಕ್ಕಿದೆ. ಸಿ ಜಿ ಎಸ್ ಟಿಯಲ್ಲಿ 32,870, ಎಸ್ ಜಿ ಎಸ್ ಟಿಯಲ್ಲಿ 32,870, ಐ ಜಿ ಎಸ್ ಟಿಯಲ್ಲಿ 34,680 ರುಪೀಸು ಅವನಿಗೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಸಿಕ್ಕಿದೆ. ಓಕೆ, ಇದನ್ನು ನಾವು ಬ್ಯಾಲೆನ್ಸ್ ಆಫ್ ಐ ಜಿ ಎಸ್ ಟಿ ಪೇಬಲ್ ಇದು ಆ್ಯಸ್ ಇಟ್ ಈಸ್ ಇಷ್ಟೇ ಅಮೌಂಟ್ ಬರ್ಕೊಳ್ಳಿ. 2,14,200 ಕಟ್ಟಲಿಕ್ಕಿದೆ. ಅವನಿಗೆ ಕ್ರೆಡಿಟ್ ಸಿಕ್ಕಿರೋದು 34,680 ಲೆಸ್ ಮಾಡಿದ್ರೆ 1,97,520 ರುಪೀಸ್ ಇನ್ನು ರಿಮೈನಿಂಗ್ ಕಟ್ಟಬೇಕಿದೆ. ಓಕೆ, ಐ ಜಿ ಎಸ್ ಟಿಯಲ್ಲಿ ಕಟ್ಟಬೇಕಿದ್ರೆ ನಾವು ಎಸ್ ಜಿ ಎಸ್ ಟಿಯಲ್ಲಿ ಇದ್ದರೆ ಏನು ಮಾಡ್ಕೊಬೋದು? ಸೆಟ್ ಆಫ್ ಮಾಡ್ಕೊಬೋದು. ಸಿ ಜಿ ಎಸ್ ಟಿಯಲ್ಲಿ ಇದ್ದರೂ ಸೆಟ್ ಆಫ್ ಮಾಡ್ಕೊಬೋದು. ಆಯಿತಾ, ಮತ್ತು ಐ ಜಿ ಎಸ್ ಟಿಯಲ್ಲಿ ಅಮೌಂಟ್ ಇದೆ ಅಂದಾಗ ನಾವು ಅದು ಸಿ ಜಿ ಎಸ್ ಟಿ ಕಟ್ಟಬೇಕಾದ್ರೆ ಸಿ ಜಿ ಎಸ್ ಟಿಗೆ ಸೆಟ್ ಆಫ್ ಮಾಡ್ಕೊಬೋದು. ಎಸ್ ಜಿ ಎಸ್ ಟಿ ಕಟ್ಟಬೇಕಿದೆ ಅಂದಾಗ ಐ ಜಿ ಎಸ್ ಟಿಯಿಂದ ಎಸ್ ಜಿ ಎಸ್ ಟಿಗೆ ಸೆಟ್ ಆಫ್ ಮಾಡ್ಕೊಬೋದು. ಆದರೆ ಸಿ ಜಿ ಎಸ್ ಟಿಯಲ್ಲಿ 1,000 ರುಪೀಸ್ ಇರುತ್ತೆ, ಎಸ್ ಜಿ ಎಸ್ ಟಿಯಲ್ಲಿ 500 ರುಪೀಸ್ ಕಟ್ಟಬೇಕಿರುತ್ತೆ. ಆಗ ಇಲ್ಲಿಂದ ಇಲ್ಲಿಗೆ ಈ ಒಂದು ಇಂಟರ್ನೆಟ್ ಸೆಟ್ ಆಫ್ ಮಾಡ್ಕೊಳ್ಳಿಕ್ಕೆ ಚಾನ್ಸ್ ಇಲ್ಲ. ಆಯಿತಾ, ಸೊ ಈಗ ಐ ಜಿ ಎಸ್ ಟಿ ಸೆಟ್ ಆಫ್ ಮಾಡಬೇಕಿದ್ರೆ ನಾವು ಎಸ್ ಜಿ ಎಸ್ ಟಿಯಿಂದನೂ ಸೆಟ್ ಆಫ್ ಮಾಡ್ಕೊಬೋದು ಆ್ಯಂಡ್ ಸಿ ಜಿ ಎಸ್ ಟಿಯಿಂದನೂ ಸೆಟ್ ಆಫ್ ಮಾಡ್ಕೊಬೋದು. ಇಲ್ಲಿರುವಂಥ ಅಮೌಂಟು 32,870, 32,870 ಐ ಜಿ ಎಸ್ ಟಿಗೆ ಸೆಟ್ ಆಫ್ ಮಾಡ್ಕೊತೀನಿ. 65,740 ರುಪೀಸನ್ನು ಲೆಸ್ ಮಾಡಿದ್ರೆ ಅವನು ಇನ್ನೆಷ್ಟು ಬ್ಯಾಲೆನ್ಸ್ ಕಟ್ಟಬೇಕು? 1,13,780 ರುಪೀಸ್ ಕಟ್ಟಬೇಕಾಗಿರುತ್ತೆ. ಓಕೆ, ಯೋಗಾನಂದಾಸ್ ನೆಟ್ ಜಿ ಎಸ್ ಟಿ ಪೇಬಲ್ ಅಮೌಂಟ್ ಈಸ್ 1,13,780. ಓಕೆ, ಇನ್ ದಿಸ್ ಪ್ರಾಬ್ಲಮ್ ಅವನ ಏನು ವ್ಯಾಲ್ಯೂ ಆಫ್ ಸಪ್ಲೈ ಎಷ್ಟಿದೆ ಅದನ್ನು ಐಡೆಂಟಿಫೈ ಮಾಡಿದ್ದೀವಿ. ವ್ಯಾಲ್ಯೂ ಆಫ್ ಸಪ್ಲೈ ಐಡೆಂಟಿಫೈ ಮಾಡಿದ್ಮೇಲೆ ಅದಕ್ಕೆ ಎಷ್ಟು ಔಟ್ಪುಟ್ ಟ್ಯಾಕ್ಸ್ ಪೇಬಲ್ ಕಟ್ಟಬೇಕಂತ ಐಡೆಂಟಿಫೈ ಮಾಡಿದ್ದೀವಿ. ಅದಾದ ನಂತರ ಅವನಿಗೆ ಟೋಟಲ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಎಷ್ಟು ಸಿಕ್ಕಿದೆ ಅವನ ಪರ್ಚೇಸ್ ಮೇಲೆ ಅಂತ ಐಡೆಂಟಿಫೈ ಮಾಡಿ ಕೊನೆಯದಾಗಿ ನೆಟ್ ಜಿ ಎಸ್ ಟಿ ಪೇಬಲನ್ನು ಐಡೆಂಟಿಫೈ ಮಾಡಿದ್ದೀವಿ. ಅರ್ಥ ಆಗಿದೆಯಾ? ಓಕೆ, ಐ ಥಿಂಕ್ ನೆಕ್ಸ್ಟ್ ಪ್ರಾಬ್ಲಮ್ ಶ್ರೀಲತಾದಿದೆ. ಇದು ಕೂಡ ಸಿಮಿಲರ್ ಯೋಗಾನಂದ ಪ್ರಾಬ್ಲಮ್ ಥರನೇ ಇದೆ. ಇದನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ, ನಿಮಗೆ ಇನ್ನೂ ಈಸಿಯಾಗಿ ಅರ್ಥ ಆಗ್ಬೋದು. ಓಕೆ, ಮಿಸ್ ಶ್ರೀಲತಾ, ಎ ಡೀಲರ್ ಆಫ್ ಮ್ಯಾಂಗ್ಳೂರ್, submits the following information in relation to manufacture and selling of a machine. Compute the net GST payable. ಓಕೆ, ಶ್ರೀಲತಾ ಬಂದು ಮಂಗಳೂರಿನ ಒಂದು ಡೀಲರ್, ಅಂದರೆ ಕರ್ನಾಟಕದವರು. ಏನನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಹೇಳಿದರೆ ಸೇಮ್ ನೆಟ್ ಜಿ ಎಸ್ ಟಿ ಎಷ್ಟು. ನೆಟ್ ಜಿ ಎಸ್ ಟಿ ಅಂದ ಕೂಡಲೇ ನಿಮ್ಗೆ ಏನು ಬರಬೇಕು? ಔಟ್ಪುಟ್ ಟ್ಯಾಕ್ಸ್ ಪೇಯಬಲ್ ಮೈನಸ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್, ವಿ ವಿಲ್ ಗೆಟ್ ನೆಟ್ ಜಿ ಎಸ್ ಟಿ ಪೇಯಬಲ್. ಆಯಿತಾ, ಇಲ್ಲಿ ನೋಡಿ, ಇಂಪೋರ್ಟ್ ಆಫ್ ರಾ ಮೆಟೀರಿಯಲ್ ಎಕ್ಸ್ಕ್ಲೂಡಿಂಗ್ ಬಿ ಸಿ ಡಿ ಇದೆ. ಇದನ್ನು ನಾವೇನು ಮಾಡ್ಕೊಬೇಕು? ಇನ್ಕ್ಲೂಡ್ ಮಾಡಬೇಕು. ಮತ್ತು ಐ ಜಿ ಎಸ್ ಟಿ ಎಕ್ಸ್ಕ್ಲೂಡ್ ಆಗಿದೆ, ಓಕೆ ಬಿಡಿ. ಹಾಗೆ ರಾ ಮೆಟೀರಿಯಲ್ ಪರ್ಚೇಸ್ ಫ್ರಮ್ ಕಾರ್ಬಾರ್ ಇನ್ಕ್ಲೂಡಿಂಗ್ ಜಿ ಎಸ್ ಟಿ ಇದೆ. ಇದನ್ನು ನಾವೇನು ಮಾಡಬೇಕು? ಎಕ್ಸ್ಕ್ಲೂಡಿಂಗ್ ಮಾಡ್ಕೊಬೇಕು. ಆಯಿತಾ, ಇಂಪೋರ್ಟ್ ಆಫ್ ಟೆಕ್ನಿಕಲ್ ನೋ ಹೌ ಫ್ರಮ್ ಜಪಾನ್ ಎಕ್ಸ್ಕ್ಲೂಡಿಂಗ್ ಬಿ ಸಿ ಡಿ ಇದೆ. ಇದನ್ನು ನಾವೇನು ಮಾಡ್ಕೊಬೇಕು? ಇನ್ಕ್ಲೂಡಿಂಗ್ ಬಿ ಸಿ ಡಿ ಮಾಡ್ಕೊಬೇಕು. ಆಯಿತಾ, ಆ್ಯಂಡ್ ರಾ ಮೆಟೀರಿಯಲ್ ಪರ್ಚೇಸ್ ಫ್ರಮ್ ಮುಂಬೈ ಜಿ ಎಸ್ ಟಿ ಕೊಟ್ಟಿದ್ದಾರೆ, ಸಬ್ಸಿಡಿ ರಿಸೀವ್ಡ್ ಕೊಟ್ಟಿದ್ದಾರೆ, ಫೆನಾಲ್ಟಿ ಇದೆ. ಆ್ಯಂಡ್ ಸೇಮ್ ಆ್ಯಸ್ ಇಟ್ ಈಸ್ ಮೇಲೆ ಹೇಗೆ ಪ್ರಾಬ್ಲಮ್ ಮಾಡಿದ್ವಿ ಅದೇ ಇನ್ಫಾರ್ಮೇಷನು, ಅಮೌಂಟ್ ಒಂದು ಚೇಂಜ್ ಕೊಟ್ಟಿದ್ದಾರೆ. ಎಸ್, ಅಮೌಂಟ್ ಒಂದು ಚೇಂಜ್ ಕೊಟ್ಟಿದ್ದಾರೆ. ಆಯಿತಾ, ನಾವಿಲ್ಲಿ ಓಕೆ ಫಸ್ಟ್ ಮಾಡೋಣ. ಕಾಂಪಿಟೇಷನ್ ಆಫ್ transaction value. Okay, import of raw materials,
ಶ್ರೀಲತಾ ಪ್ರಾಬ್ಲಮ್ ನೋಡಿ. ಇಂಪೋರ್ಟ್ ಆಫ್ ರಾ ಮೆಟೀರಿಯಲ್ ಎಕ್ಸ್ಕ್ಲೂಡಿಂಗ್ BCD at 10% ಆ್ಯಂಡ್ IGST at 5%, 1,40,000. ಓಕೆ, ಎಕ್ಸ್ಕ್ಲೂಡ್ ಆಗಿದೆ BCD, ಅದನ್ನು ನಾವೇನು ಮಾಡ್ಕೊಬೇಕು, ಪ್ರಾಬ್ಲಮ್ಗೆ ಇನ್ಕ್ಲೂಡ್ ಮಾಡ್ಕೊಬೇಕು 10%. ಆದ್ದರಿಂದ 1,40,000 ಪ್ಲಸ್ 10% ಆ್ಯಡ್ ಮಾಡ್ಕೊಳ್ಳಿ, 1,54,000 ರಾ ಮೆಟೀರಿಯಲ್ನ ಇಂಪೋರ್ಟ್ ಮಾಡ್ಕೊಂಡಿದ್ದಾರೆ. ಆಯಿತಾ, ಇದರಲ್ಲಿ GST ಎಕ್ಸ್ಕ್ಲೂಡ್ ಆಗಿದೆ GST. ನೆಕ್ಸ್ಟ್, ರಾ ಮೆಟೀರಿಯಲ್ ಪರ್ಚೇಸ್ ಫ್ರಮ್ ಕಾರ್ವಾರ್ ಇನ್ಕ್ಲೂಡಿಂಗ್ GST ಕೊಟ್ಟಿದ್ದಾರೆ 28%. ನಾವು ಅದನ್ನೇನು ಮಾಡ್ಕೊಬೇಕು, GSTಯನ್ನು ಎಕ್ಸ್ಕ್ಲೂಡ್ ಮಾಡ್ಕೊಳ್ಳೋಣ, ಬಿಕಾಸ್ ನಾವು GST ಕೊನೆಯಲ್ಲಿ ಆ್ಯಡ್ ಮಾಡ್ಕೊತೀವಿ. ಆಯಿತಾ, ಎಕ್ಸ್ಕ್ಲೂಡ್ ಮಾಡಬೇಕಾದ್ರೆ ಏನು ಮಾಡಬೇಕು, ಎಷ್ಟು ಅಮೌಂಟ್ ಇದೆ, 5,12,000. ಸಾರಿ, ಇಲ್ಲಿ ಇನ್ನೊಂದು 0 ಬರಬೇಕು, ಅದೊಂದು ರಾಂಗ್ ಆಗಿದೆ ನೋಡ್ಕೊಳ್ಳಿ. 5,12,000 ಇಂಟು 100/128 ಎಕ್ಸ್ಕ್ಲೂಡ್ ಮಾಡ್ತಾ ಇರೋದ್ರಿಂದ ಅದು ರೇಟ್ ಆಫ್ GSTನ ಆ್ಯಡ್ ಮಾಡ್ಕೊಬೇಕು 100ಗೆ. ಸೊ ಮಾಡಿದಾಗ ನಿಮಗೆ ಎಷ್ಟು ಅಮೌಂಟ್ ಸಿಗುತ್ತೆ, 4 lakh. ಅಂದರೆ ರಾ ಮೆಟೀರಿಯಲ್ ಪರ್ಚೇಸ್ ಫ್ರಮ್ ಕಾರ್ವಾರ್ ಎಷ್ಟು, 4 lakh. ನೆಕ್ಸ್ಟ್, ಇಂಪೋರ್ಟ್ ಆಫ್ ಟೆಕ್ನಿಕಲ್ ನೋ ಹೌ ಫ್ರಮ್ ಜಪಾನ್ ಎಕ್ಸ್ಕ್ಲೂಡಿಂಗ್ BCD at 10% ಆ್ಯಂಡ್ IGST at 18%, 2,40,000 ಕೊಟ್ಟಿದ್ದಾರೆ. ಅದನ್ನು BCD ಇನ್ಕ್ಲೂಡ್ ಮಾಡ್ಕೊಬೇಕು. 2,40,000 ಇಂಟು 10%, 2,64,000 ಜಪಾನಿಂದ ಟೆಕ್ನಿಕಲ್ ನೋ ಪರ್ಚೇಸ್ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್, ಸಬ್ಸಿಡಿ ರಿಸೀವ್ಡ್ ಫ್ರಮ್ ಆನ್ NGO. ಓಕೆ, ಅದು ಮತ್ತೆ ತೊಗೊಳ್ಳೋಣ, ಆ್ಯಡ್ ಮಾಡೋಣ. ಬೇರೆ ಏನಾದರೂ ಪರ್ಚೇಸ್ ಮಾಡಿದ್ದಾರೆ ನೋಡಿ, ಪೆನಾಲ್ಟಿ ಲೆವಿಡ್ ಕೂಡ ಕೊನೆಗೆ ಆ್ಯಡ್ ಮಾಡ್ಕೊಳ್ಳೋಣ. ಸಬ್ಸಿಡಿ ರಿಸೀವ್ಡ್ ಫ್ರಮ್ ಸೆಂಟ್ರಲ್ ಗೌರ್ಮೆಂಟ್, ದಟ್ ಈಸ್ ಎಕ್ಸಮ್ಟೆಡ್. ಅಡಿಷನಲ್ ಕೂಡ ಮತ್ತೆ ಆ್ಯಡ್ ಮಾಡ್ಕೊಳ್ಳೋಣ. ವ್ಯಾರಂಟಿ ಮ್ಯಾನುಫ್ಯಾಕ್ಚರಿಂಗ್, ಸರ್ವಿಸ್ ರಿಸೀವ್ಡ್ ಫ್ರಮ್ ಅ ರಿಜಿಸ್ಟರ್ಡ್ ಡೀಲರ್ ಟು ಮ್ಯಾನುಫ್ಯಾಕ್ಚರ್ ಅ ಮಷಿನರಿ, ರೇಟ್ ಆಫ್ GST is 18%, 20,000. ಓಕೆ, ದೆನ್ ಅದಾದಮೇಲೆ ಪರ್ಚೇಸ್ ರಾ ಮೆಟೀರಿಯಲ್ ವಿಚ್ ಆರ್ ಚಾರ್ಜ್ಡ್ ಅಟ್ 0 rate. ಲಾಸ್ಟಲ್ಲಿ ಕೊಟ್ಟಿದ್ದಾರೆ ನೋಡಿ, ಪರ್ಚೇಸ್ ರಾ ಮೆಟೀರಿಯಲ್ ವಿಚ್ ಆರ್ ಚಾರ್ಜ್ಡ್ ಅಟ್ 0 rate 1 lakh. ಮತ್ತು ರಾ ಮೆಟೀರಿಯಲ್ನ ಪರ್ಚೇಸ್ ಮಾಡಿದ್ದಾರೆ 1 lakh. ಓಕೆ, ಏನೇನು ಪರ್ಚೇಸ್ ಅಂತ ನಾವಿಲ್ಲಿ ಹಾಕ್ಕೊಂಡ್ವಿ. ಆಯಿತಾ, ಸೊ ಇಷ್ಟು ಐಟಮ್ನ ಪರ್ಚೇಸ್ ಮಾಡಿದ್ದಾರೆ. ಇದಕ್ಕೆ ಕೆಲವೊಂದು ಎಕ್ಸ್ಪೆನ್ಸಸ್ಸು ಮತ್ತು ಸರ್ವಿಸಸ್ ಏನು ರಿಸೀವ್ ಮಾಡ್ಕೊಂಡಿದ್ದಾರೆ ಅದನ್ನು ಆ್ಯಡ್ ಮಾಡೋಣ. ಆ್ಯಡ್ ಸಬ್ಸಿಡಿ ರಿಸೀವ್ಡ್ ಫ್ರಮ್ ಆನ್ NGO, ಎಸ್ ಆ್ಯಡ್ ಮಾಡ್ಕೊಬೇಕು. ಆ್ಯಂಡ್ ಅಡಿಷನಲ್ ಇನ್ಸೆಂಟಿವ್ಸ್ ಕೊಟ್ಟಿದ್ದಾರೆ 3,000 ಆ್ಯಡ್ ಮಾಡ್ಕೊಳ್ಳಿ. ವ್ಯಾರಂಟಿ ಚಾರ್ಜಸ್ ಆ್ಯಡ್ ಮಾಡ್ಕೊಳ್ಳಿ. ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ ಆ್ಯಡ್ ಮಾಡ್ಕೊಳ್ಳಿ. ಆ್ಯಂಡ್ ರಿಸೀವ್ಡ್ ಫ್ರಮ್ ಎ ಡೀಲರ್ ಟು ಮ್ಯಾನುಫ್ಯಾಕ್ಚರ್ ಅ ಮಷಿನ್ ಸರ್ವಿಸಸ್, ಸಾರಿ ಇಲ್ಲಿ ಕೆಳಗೆ ಬರಬೇಕು. ಸರ್ವಿಸ್ ರಿಸೀವ್ಡ್ ಫ್ರಮ್ ಅ ರಿಜಿಸ್ಟರ್ಡ್ ಡೀಲರ್ ಟು ಮ್ಯಾನುಫ್ಯಾಕ್ಚರಿಂಗ್ ಎಷ್ಟು, 20,000 ತಗೊಳ್ಳಿ. ಸರ್ವಿಸ್ ರಿಸೀವ್ಡ್ ಫ್ರಮ್ ಸ್ಪೆಷಲಿಸ್ಟ್ ಫ್ರಮ್ ಪುಣೆ ವಿಚ್ ಆರ್ ಎಕ್ಸಮ್ಟೆಡ್, 30,000 ಇದೆ. ಸರ್ವಿಸಸ್ ರಿಸೀವ್ ಮಾಡ್ಕೊಂಡಿದ್ದಾರೆ ತಗೊಳ್ಳಿ. ಆ್ಯಂಡ್ ಸಬ್ಸಿಡಿಯರಿ ರಿಸೀವ್ಡ್ ಫ್ರಮ್ ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಟಿದ್ದಾರೆ, ದಟ್ ಈಸ್ ಎಕ್ಸಮ್ಟೆಡ್. ಇನ್ನು ಮೇಲೆ ಪ್ರಾಬ್ಲಮಲ್ಲಿ ಮಾಡಿದ್ವಲ್ಲ ಹಾಗೆ. ಸೊ ಅದಷ್ಟು ಆ್ಯಡ್ ಮಾಡಿ ನಿಮಗೆ ಟೋಟಲ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಸಿಗುತ್ತೆ. ಆ್ಯಂಡ್ ಇವರು ಕೂಡ 15% ಅಷ್ಟು ಪ್ರಾಫಿಟನ್ನು ಇಟ್ಕೊಂಡಿದ್ದಾರೆ. ಓಕೆ, 15% ಪ್ರಾಫಿಟನ್ನು ಕೊಡಿ. ಪ್ರಾಫಿಟ್ ಮಾರ್ಜಿನ್ ಕೊಟ್ಟಾದಮೇಲೆ ನಿಮಗೆ ಟೋಟಲ್ ಮೆಟೀರಿಯಲ್ ಸಪ್ಲೈಡ್ ಸಿಕ್ಕಿದೆ. ಅದಾದಮೇಲೆ ಫೆನಾಲ್ಟಿ ಫಾರ್ ಡಿಲೇಡ್ ಪೇಮೆಂಟ್ ಕೊಟ್ಟಿದ್ದಾರೆ ನೋಡಿ, 529 rupees, ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಅದಾದಮೇಲೆ ಇವರು ಕೂಡ ಅಲಾಂಗ್ ವಿತ್ ದ ಮಷಿನರಿ ಶಿ ಸಪ್ಲೈಡ್ 3 accessories worth rupees 79,000 in total, which are naturally bundled along with the machine. ಇಂದಿನ ಪ್ರಾಬ್ಲಮಲ್ಲಿ ಏನು ಕೊಟ್ಟಿದ್ರು, 3 components supplied along with the machinery but not naturally bundled ಅಂತ ಕೊಟ್ಟಿದ್ರು. ಅಂದರೆ ಅದು ಮಿಕ್ಸ್ಡ್ ಸಪ್ಲೈಗೆ ಬರುತ್ತೆ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಾವು ಫೋನ್ ತೊಗೊಳ್ತೀವಿ, ಜೊತೆಗೆ ಚಾರ್ಜರ್ ಕೂಡ ಕೊಡ್ತಾರೆ. ಅದು ಏನು, ಕಾಂಪೋಸಿಟ್ ಸಪ್ಲೈ. ಅಂದರೆ ಅದರ ಆಕ್ಸೆಸರೀಸ್, ಫೋನಿಗೆ ಚಾರ್ಜರ್ ಇರಲೇಬೇಕಲ್ಲ, ಆಕ್ಸೆಸರೀಸ್ ಅದು ನ್ಯಾಚುರಲಿ ಬಂಡಲ್ಡ್. ಫೋನ್ ತೊಗೊಳ್ತಿದ್ದೀವಿ ಅಂದರೆ ಅದಕ್ಕೆ ಕಂಪಲ್ಸರಿ ಅವರು ಚಾರ್ಜರ್ ಕೊಡಲೇಬೇಕು, ವಿತ್ ಜೊತೆಯಲ್ಲೇ ಬರುತ್ತೆ. ಜೊತೆಯಲ್ಲೇ ಬಂದಾಗ ಅದನ್ನು ಕಾಂಪೋಸಿಟ್ ಸಪ್ಲೈ ಅಂತ ಹೇಳ್ತೀವಿ. ಇಲ್ಲಿ ಮ್ಯಾಕ್ಸಿಮಮ್ ರೇಟ್ 18% ತೊಗೊಳ್ತೀವಿ. ಬಟ್ ಮಿಕ್ಸ್ಡ್ ಸಪ್ಲೈ ಅಂದರೆ ಆಗಲ್ಲ. ಈಗ ನಾನೊಂದು ಫೋನ್ ತೊಗೊಳ್ತೀನಿ, ಜೊತೆಗೆ ಯಾವುದೋ ಒಂದು ಬುಕ್ ತೊಗೊಂಡಿರ್ತೀನಿ, ಆ್ಯಂಡ್ ಜೊತೆಗೆ ಯಾವುದೋ ಒಂದು ವಾಟರ್ ಬಾಟಲ್ ತೊಗೊಳ್ತೀನಿ. ಈ 3 ಐಟಮ್ನ ಒಟ್ಟಿಗೆ ಸೇಲ್ ಮಾಡ್ತಾ ಇದ್ದೀವಿ ಅಂತ ಬಂದಾಗ ಮಿಕ್ಸ್ಡ್ ಸಪ್ಲೈ ಆಗುತ್ತೆ. ಅದರಲ್ಲಿ ಮ್ಯಾಕ್ಸಿಮಮ್ GST 28%.
ಓಕೆ, ಇಲ್ಲಿ ನೋಡಿ ಆಕ್ಸೆಸರೀಸನ್ನು ಕೊಡ್ತಾ ಇದ್ದಾರೆ. ಆಕ್ಸೆಸರೀಸ್ ಅಂದರೆ ಅದಕ್ಕೆ ಸಂಬಂಧಪಟ್ಟಿದ್ದು. ಓಕೆ, 79,000 ರುಪೀಸು, 3 ಆಕ್ಸೆಸರೀಸ್ ವರ್ತ್ ರುಪೀಸ್ 79,000 ಆ್ಯಡ್ ಮಾಡ್ಕೊಳ್ಳಿ. ಟೋಟಲ್ ವ್ಯಾಲ್ಯೂ ಆಫ್ ಸಪ್ಲೈ 13 ಲ್ಯಾಕ್ ರುಪೀಸ್ ಟೋಟಲ್ ಅವರು ಸಪ್ಲೈ ಮಾಡ್ತಾ ಇದ್ದಾರೆ. ಯಾರು? ಶ್ರೀಲತಾ. ಯಾರಿಗೆ ಸಪ್ಲೈ ಮಾಡ್ತಾ ಇದ್ದಾರೆ? ಶ್ವೇತಾಗೆ ಸಪ್ಲೈ ಮಾಡ್ತಾ ಇದ್ದಾರೆ. ಸೊ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಸಿಕ್ಕಿದೆ. ನೆಕ್ಸ್ಟ್ ನಾವೇನು ಕ್ಯಾಲ್ಕುಲೇಟ್ ಮಾಡಬೇಕು? ಔಟ್ಪುಟ್ ಟ್ಯಾಕ್ಸ್ ಪೇಯಬಲನ್ನು ತೊಗೊಬೇಕು. ಔಟ್ಪುಟ್ ಟ್ಯಾಕ್ಸ್ ಪೇಯಬಲ್ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ. ಸೇಲ್ ಮೇಡ್ ಟು ಶ್ವೇತಾ. ಶ್ವೇತಾ ಧಾರವಾಡ ಹುಡುಗಿನ? ಎಸ್, ಧಾರವಾಡ. ಶ್ರೀಲತಾ ಬಂದು ಮಂಗಳೂರು. ಅಂದರೆ ಇದು ಇಂಟ್ರಾ ಸ್ಟೇಟ್ ಸಪ್ಲೈ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್, ಅಂದರೆ ವಿತಿನ್ ಸ್ಟೇಟ್ ಸಪ್ಲೈ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್. ಆದ್ದರಿಂದ ಟ್ಯಾಕ್ಸ್ ವಿಲ್ ಗೋ ಟು CGST ಆ್ಯಂಡ್ SGST. ಓಕೆ, 13 ಲ್ಯಾಕ್ ರುಪೀಸ್. ಇದರಲ್ಲಿ ನೋಡಿ ಎಷ್ಟು ಪರ್ಸೆಂಟ್ GST ಹೇಳಿದ್ದಾರೆ, ಅದಕ್ಕೊಂದು ನೋಟ್ ಕೊಡಿ. ಅವ್ರು 18% ಹೇಳಿದ್ದಾರೆ. ಮತ್ತು ಇದು ಸಿನ್ಸ್ ಕಾಂಪೋಸಿಟ್ ಸಪ್ಲೈ ಇರೋದ್ರಿಂದ ವಿ ಶುಡ್ ಟೇಕ್ 18% ಆಫ್ GST. ಅದಕ್ಕೊಂದು ನೋಟ್ ಕೊಟ್ಟಿದ್ದೀವಿ ನೋಡಿ. ಆಕ್ಸೆಸರೀಸ್ ಸಪ್ಲೈಡ್ ಅಲಾಂಗ್ ವಿತ್ ದ ಮಷಿನರಿ ಆರ್ ನ್ಯಾಚುರಲಿ ಬಂಡಲ್ಡ್ ಎನ್ಸ್ ಇಟ್ಸ್ ಫಾಲ್ಸ್ ಅಂಡರ್ composite supply and rate of GST applicable is the rate at principal supply. ಓಕೆ, ಅವ್ರು ಏನು ಪ್ರಿನ್ಸಿಪಲ್ ಸಪ್ಲೈ ಎಷ್ಟು ರೇಟ್ ಕೊಟ್ಟಿದ್ದಾರೆ 18%, ಅದೇ ಅಪ್ಲಿಕೇಬಲ್ ಆಗುತ್ತೆ. ಆಯಿತಾ? 13 ಲ್ಯಾಕ್ ಇಂಟು ಇಂಟ್ರಾ ಸ್ಟೇಟ್ ಸಪ್ಲೈ ಆಗಿರೋದ್ರಿಂದ 9% ಗೋ ಟು CGST ಆ್ಯಂಡ್ ಅನದರ್ 9% ವಿಲ್ ಗೋ ಟು SGST. ಓಕೆ, ಅದನ್ನು ಕೊಡಿ. ಔಟ್ಪುಟ್ ಟ್ಯಾಕ್ಸ್ ಪೇಬಲ್ ಸಿಕ್ಕಿದೆ ನಮಗೆ. ಅದಾದ ನಂತರ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟನ್ನು ತಗೊಳ್ಳಿ. ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಈಸ್ ಫಾರ್ ಪರ್ಚೇಸಸ್. ಆಯಿತಾ? ಅವ್ರು ಏನು ಪರ್ಚೇಸ್ ಮಾಡಿದ್ದಾರೆ ಅದಕ್ಕೆ ಎಷ್ಟು ಟ್ಯಾಕ್ಸ್ ಇದೆ ಅದರಲ್ಲಿ ಇವರಿಗೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಆಗಿ ಸಿಗುತ್ತೆ. ಆಯಿತಾ? ಇಂಪೋರ್ಟೆಡ್ ಮೆಟೀರಿಯಲ್ಸ್ ಎಷ್ಟು ಇಂಪೋರ್ಟ್ ಮಾಡ್ಕೊಂಡಿದ್ದಾರೆ ಮೇಲೆ ಪ್ರಾಬ್ಲಮಲ್ಲಿ ಮಾಡಿದ್ದೀವಿ ನೋಡಿ. ಯಾಕಂದರೆ ಅದು ಎಕ್ಸ್ಕ್ಲೂಡಿಂಗ್ BCT ಎಲ್ಲ ಇದ್ದಾಗ ನಾವು ಇನ್ಕ್ಲೂಡ್ ಮಾಡಿದ್ದೀವಿ. 1,54,000 ಇಂಟು ಎಷ್ಟು ಪರ್ಸೆಂಟು? 5% ಅಂತಿದೆ. ಮತ್ತು ಇದು ಇಂಪೋರ್ಟ್ ಮಾಡ್ಕೊಂಡಿರೋದ್ರಿಂದ BCD ಇರೋದ್ರಿಂದ ಅದು IGSTಗೆ ಬರುತ್ತೆ 7,700. ಆ್ಯಂಡ್ ಪರ್ಚೇಸ್ ಫ್ರಮ್ ಕಾರವಾರ್ ಮತ್ತು ಮಂಗಳೂರು ವಿತಿನ್ ಅ ಸ್ಟೇಟ್ 4 ಲ್ಯಾಕ್ ರುಪೀಸ್ ಇಂಟು 14% ಈಚ್. ಅಂದರೆ ಅಲ್ಲಿ 28% ಹೇಳಿದ್ದಾರೆ. ನಾವು ಅದನ್ನು 14% ಈಚ್ ಕೊಡುವ CGST ಆ್ಯಂಡ್ SGST. ದೆನ್ ಇಂಪೋರ್ಟ್ ಆಫ್ ಟೆಕ್ನಿಕಲ್ ನೋ ಹೌ ಫ್ರಮ್ ಜಪಾನ್. ಇಂಪೋರ್ಟ್ ಅಂದ ಕೂಡಲೇ ಅದು ಎಲ್ಲಿಗೆ ಬರುತ್ತೆ? IGSTಗೆ ಬರುತ್ತೆ. 18%ಗೆ IGSTಗೆ ಕೊಡಿ ಆ ಟ್ಯಾಕ್ಸನ್ನು. ನೆಕ್ಸ್ಟ್ ಪರ್ಚೇಸ್ ಫ್ರಮ್ ಮುಂಬೈ, ಕರ್ನಾಟಕ, ಮುಂಬೈ ಇಂಟರ್ ಸ್ಟೇಟ್ ಸಪ್ಲೈ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಬರುತ್ತೆ. 40,000 ಇಂಟು 5%, 2,000 IGST ಕೊಡಿ. ಆ್ಯಂಡ್ ರಾ ಮೆಟೀರಿಯಲ್ ಅಟ್ 0 ರೇಟ್. ಆಯಿತಾ? ಪರ್ಚೇಸ್ ಆಫ್ ರಾ ಮೆಟೀರಿಯಲ್ ಅಟ್ 0 ರೇಟ್ ಇದೆ. 0 ರೇಟ್ ಇರೋದ್ರಿಂದ ಯಾವುದೇ ರೀತಿ ಅವರಿಗೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಸಿಗೋದಿಲ್ಲ, ಹಾಗೆ ಅದು ನಿಲ್. ಆಯಿತಾ? ಸೊ ರಾ ಮೆಟೀರಿಯಲ್ ಪರ್ಚೇಸ್ ಅಟ್ 0 ರೇಟ್ ಇರೋದ್ರಿಂದ ಯಾವುದೇ ರೀತಿ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಸಿಗೋದಿಲ್ಲ. ಬಿಕಾಸ್ ಅವ್ರು ಯಾವುದೇ ರೀತಿ ಟ್ಯಾಕ್ಸನ್ನು ಪೇ ಮಾಡಿರೋದಿಲ್ಲ. 0 ರೇಟ್ ಇರೋದ್ರಿಂದ ಅದು ನಿಲ್ ತಗೊಳ್ಳಿ. ಆ್ಯಂಡ್ ಸರ್ವಿಸ್ ರಿಸೀವ್ ಟು ಮ್ಯಾನುಫ್ಯಾಕ್ಚರರ್ 18%, 20,000 ಇದೆ. ಅದನ್ನು 9% ಈಚ್ ಕೊಡಿ CGST ಆ್ಯಂಡ್ SGST. ಆ್ಯಂಡ್ ಲಾಸ್ಟ್ ಒನ್ ಈಸ್ ಎಕ್ಸೆಂಪ್ಟೆಡ್ ಸರ್ವಿಸಸ್ ರಿಸೀವ್ಡ್ ಫ್ರಮ್ ಸ್ಪೆಷಲಿಸ್ಟಿಂದ ಏನು ಒಂದು ಸರ್ವೀಸಸ್ನ ತೊಗೊಂಡಿದ್ದಾರೆ ಪುಣೆಯಿಂದ. ಬಟ್ ಅದು ಎಕ್ಸೆಂಪ್ಟೆಡ್ ಇರೋದ್ರಿಂದ ನೋ ಟ್ಯಾಕ್ಸ್, ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಇಲ್ಲ. ಆಯಿತಾ? ಓಕೆ, ಇಷ್ಟು ಅವರು ಪರ್ಚೇಸಸ್ಸನ್ನು ಮಾಡಿದ್ದಾರೆ. ಆ ಪರ್ಚೇಸಸ್ಗೆ ಸಂಬಂಧಪಟ್ಟ ಎಷ್ಟು ಟ್ಯಾಕ್ಸ್ ಇದೆ ಅವನಿಗೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಆಗಿ ಸಿಗುತ್ತೆ. ಇದರಲ್ಲಿ 0 ರೇಟ್ ಪರ್ಚೇಸ್ ಇರೋದ್ರಿಂದ ನೋ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅವೈಲಬಲ್. ಮತ್ತು ಎಕ್ಸೆಂಪ್ಟೆಡ್ ಸರ್ವೀಸಸ್ಗೆ ತೊಗೊಂಡಿರೋದ್ರಿಂದ ಅದಕ್ಕೂ ಕೂಡ ನೋ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್. ಸೊ ಇದಿಷ್ಟು ಆ್ಯಡ್ ಮಾಡ್ಕೊಳ್ಳಿ, ಅವನಿಗೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಸಿಗುತ್ತೆ. ಓಕೆ, CGST 57,800, SGST 57,800, IGST 57,220 ರುಪೀಸ್ ಟ್ಯಾಕ್ಸನ್ನು ಕಟ್ಟಬೇಕು. ಸೊ ಈಗ ಲಾಸ್ಟ್ ಏನು ಮಾಡ್ತೀರಾ? ಕಾಂಪಿಟೇಷನ್ ಆಫ್ GST ಪೇಯಬಲ್. ಟೋಟಲ್ ಔಟ್ಪುಟ್ ಟ್ಯಾಕ್ಸ್ ಪೇಯಬಲ್ ಎಷ್ಟಿದೆ? CGST 1,17,000, SGST 1,17,000. ಇಯರ್ ನೋ IGST ಬಿಕಾಸ್ ಗೂಡ್ಸನ್ನು ಎಲ್ಲಿಗೆ ಸೇಲ್ ಮಾಡಿದ್ದಾರೆ? ಮಂಗಳೂರಿಂದ ಧಾರವಾಡಿಗೆ ಸೇಲ್ ಮಾಡಿರೋದ್ರಿಂದ ಇಯರ್ there is no IGST. Less input tax credit. Input
ಟ್ಯಾಕ್ಸ್ ಕ್ರೆಡಿಟ್ ಎಷ್ಟು ಸಿಕ್ಕಿದೆ ಅವನಿಗೆ? CGST 57,800, SGST 57,800 ಆ್ಯಂಡ್ IGST 57,220 rupees ತೊಗೊಳ್ಳಿ. ಲೆಸ್ ಮಾಡಿ ಬ್ಯಾಲೆನ್ಸ್ ಎಷ್ಟು ಬರುತ್ತೆ? 59,200, 59,200 ಇಲ್ಲಿ ಪ್ಲಸ್ ವ್ಯಾಲ್ಯೂ ಆ್ಯಸ್ ಇಟ್ ಈಸ್ ಇದೆ. ಓಕೆ, ಸೊ ಈ ಪ್ಲಸ್ ವ್ಯಾಲ್ಯೂನ ನಾವು ಫಸ್ಟ್ IGSTಯಲ್ಲಿ ಬ್ಯಾಲೆನ್ಸ್ ಉಳಿದ್ರೆ ಅದನ್ನು ಫಸ್ಟ್ ನಾವು ಯಾವುದಕ್ಕೆ ಸೆಟ್ ಆಫ್ ಮಾಡ್ಬೋದು? CGSTಗೆ ಸೆಟ್ ಆಫ್ ಮಾಡ್ಕೊಬೇಕು. ಇದು ಸೆಟ್ ಆಫ್ ಆದ ನಂತರ ಬ್ಯಾಲೆನ್ಸ್ ಉಳಿದ್ರೆ SGSTಗೆ ಸೆಟ್ ಆಫ್ ಮಾಡಬೇಕು. ಬಟ್ ಇಲ್ಲಿ 59,200 ಕಟ್ಟಲಿಕ್ಕಿದೆ, ಬಟ್ ಅವರ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ 57,220 ಅಂದರೆ ಪೂರ ಅಮೌಂಟ್ CGSTಗೆ ಸೆಟ್ ಆಫ್ ಆಗೋಗಿದೆ. ಇನ್ನು ನೆಟ್ GST ಪೇಬಲ್ ಎಷ್ಟು? 1,980 CGST ಆ್ಯಂಡ್ 59,200 ಫಾರ್ SGST. ಇಷ್ಟು ಟ್ಯಾಕ್ಸನ್ನು ಅವರು ಪೇ ಮಾಡಬೇಕಿದೆ. ಓಕೆ, ಮಿಸ್ಸಸ್ ಶ್ರೀಲತಾ 1,980 CGST, 59,200 SGST ಟ್ಯಾಕ್ಸನ್ನು ಪೇ ಮಾಡಬೇಕಿದೆ. ಐ ಹೋಪ್ ಅರ್ಥ ಆಗಿದೆ ಅಂತ. ಒಂದೆರಡು ಮೂರು ಸಲ ಪ್ರಾಬ್ಲಮ್ ಓದಿ ಮತ್ತು ಅರ್ಥ ಮಾಡಿಕೊಡಿ, ಆಯಿತಾ? ಈಸಿ ಇತ್ತು. ಆ್ಯಂಡ್ ನೆಕ್ಸ್ಟ್ ಲಾಸ್ಟ್ ಪ್ರಾಬ್ಲಮ್. ನಕ್ಷತ್ರ ಪ್ರೈವೇಟ್ ಲಿಮಿಟೆಡ್ furnishes the following information on manufacturing goods. Compute the net GST payable. ಓಕೆ, ನೆಟ್ GST ಪೇಯಬಲ್ ಅಂತ ಕೊಟ್ಟಿದ್ದಾರೆ ಅಂದ ಕೂಡಲೇ ನಿಮಗೆ ಔಟ್ಪುಟ್ ಟ್ಯಾಕ್ಸ್ ಎಷ್ಟಿದೆ ಮತ್ತು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಎಷ್ಟಿದೆ ಆಯಿತಾ? ಫಸ್ಟ್ ಮೇನ್ ಅದನ್ನು ಐಡೆಂಟಿಫೈ ಮಾಡಬೇಕು. ಓಕೆ, ಪರ್ಚೇಸಸ್ ಫ್ರಮ್ ಲೋಕಲ್ ಮಾರ್ಕೆಟ್ ಇನ್ಕ್ಲೂಸಿವ್ ಆಫ್ GST ಇದೆ, ಅದನ್ನು ನಾವೇನು ಮಾಡ್ಕೊಬೇಕು? ಎಕ್ಸ್ಕ್ಲೂಡ್ ಮಾಡ್ಕೊಬೇಕು. ಆ್ಯಂಡ್ ಗೂಡ್ಸ್ ಪರ್ಚೇಸ್ ಫ್ರಮ್ ಯೂನಿಟ್ ಆಫ್ SEZ ಬ್ಯಾಂಗ್ಳೂರ್. ಓಕೆ, raw material purchased. Okay, we'll move on to the solution. ಈ ವಿಡಿಯೋ ನೋಡಬೇಕಾದ್ರೆ ಪ್ರಾಬ್ಲಮನ್ನು ಪಕ್ಕ ಇಟ್ಕೊಂಡು ನೋಟ್ಬುಕ್ಕಲ್ಲಿ ಬರೆದು ಪಕ್ಕ ಇಟ್ಕೊಂಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಯಾಕಂದರೆ ಇಲ್ಲಿ ವಿಡಿಯೋದಲ್ಲಿ ಏನಾಗಿದೆ, ಪ್ರಾಬ್ಲಮ್ ಮೇಲೆ ಹೋಗಿದೆ. ನಾನು ಇಲ್ಲಿ ಬುಕ್ಕಲ್ಲಿ ಪ್ರಾಬ್ಲಮ್ ನೋಡ್ತಾ ಇಲ್ಲಿ ಸೊಲ್ಯೂಷನ್ ಮಾಡ್ತಿರ್ತೇನೆ, ಆಯಿತಾ? ನೀವು ಮತ್ತೆ ಎಲ್ಲಪ್ಪ ಓದ್ತಿದ್ದಾರೆ ಅಂತ ಕನ್ಫ್ಯೂಷನ್ ಮಾಡ್ಕೊಬೇಡಿ. ಪ್ರಾಬ್ಲಮ್ನ ಪಕ್ಕ ಇಟ್ಕೊಂಡು ವಿಡಿಯೋನ ನೋಡಿ. ಓಕೆ, ನಕ್ಷತ್ರ ಫಸ್ಟ್ ಇವ್ರದ್ದು ಟ್ರಾನ್ಸಾಕ್ಷನ್ ವ್ಯಾಲ್ಯೂ ತೊಗೊಳ್ಳೋಣ ನೋಡಿ. ಪರ್ಚೇಸಸ್ ಫ್ರಮ್ ಲೋಕಲ್ ಮಾರ್ಕೆಟ್ ಇನ್ಕ್ಲೂಸಿವ್ ಆಫ್ GST at 5%, rupees 1,47,000. ಅಂದರೆ ಇಲ್ಲಿ GST ಇನ್ಕ್ಲೂಡ್ ಆಗಿದೆ, ಅದನ್ನು ನಾವೇನು ಮಾಡ್ಕೊಬೇಕು? ಎಕ್ಸ್ಕ್ಲೂಡ್ ಮಾಡ್ಕೊಬೇಕು 5%. ಆದ್ದರಿಂದ 1,47,000 ಇಂಟು 100/105 ಮಾಡಿದ್ರೆ ನಮಗೆ ಎಕ್ಸ್ಕ್ಲೂಡೆಡ್ GST ಪರ್ಚೇಸಸ್ ಸಿಗುತ್ತೆ. ನೆಕ್ಸ್ಟ್, ಗೂಡ್ಸ್ ಪರ್ಚೇಸ್ ಫ್ರಮ್ ಅ ಯೂನಿಟ್ ಆಫ್ SEZ in Bangalore for rupees 1 lakh. Net of taxes and duties at 12% GST. So goods purchased from unit of SEZ Bangalore. Okay, ಇಲ್ಲಿ ಡ್ಯೂಟೀಸ್ ನೆಟ್ ಆಫ್ ಟ್ಯಾಕ್ಸಸ್ ಆ್ಯಂಡ್ ಡ್ಯೂಟೀಸ್ ಅಟ್ 12% ಆಫ್ GST ಅಂತ ಕೊಟ್ಟಿದ್ದಾರೆ. ಇಲ್ಲಿ ಡ್ಯೂಟೀಸ್ ಅಂತ ಬಂದ ಕೂಡಲೇ ನಿಮಗೆ BCD ನೆನಪಿಗೆ ಬರಬೇಕು, ಆಯಿತಾ? ಸೊ ಡ್ಯೂಟೀಸ್ ಕಸ್ಟಮ್ ಡ್ಯೂಟಿಯಲ್ಲಿ ಪೇ ಮಾಡ್ತೀವಿ. ಸೊ ಡ್ಯೂಟೀಸ್ ಅಂತ ಕೂಡಲೇ ನಿಮ್ಗೆ ಏನು ನೆನಪಿಗೆ ಬರಬೇಕು? BCD ಅಂತ ಬರಬೇಕು. BCD ರೇಟ್ ಏನು ಕೊಟ್ಟಿಲ್ಲ, ಆದ್ದರಿಂದ ನಾವು ಒಂದು ಮ್ಯಾಂಡೇಟರಿ ರೇಟ್ ಎಷ್ಟಿದೆ 10%ನ್ನೇ ತೊಗೊಳ್ತೀವಿ, ಆಯಿತಾ? BCD ರೇಟ್ ಕೊಟ್ಟಿಲ್ಲ, ನೆಟ್ ಆಫ್ ಟ್ಯಾಕ್ಸಸ್ ಆ್ಯಂಡ್ ಡ್ಯೂಟೀಸ್ ಅಂತ ಡೈರೆಕ್ಟಾಗಿ ಕೊಟ್ಟಿದ್ದಾರೆ. ಇಲ್ಲಿ BCD ಡ್ಯೂಟೀಸ್ ರೇಟ್ ಕೊಡದೇ ಇರೋದ್ರಿಂದ ನಾನು 10%ನ್ನು ತೊಗೊಳ್ತೀವಿ. ಕಸ್ಟಮ್ ಡ್ಯೂಟಿಯಲ್ಲಿ ನೀವು ಪ್ರಾಬ್ಲಮ್ ಮಾಡಬೇಕಾದ್ರೂ ಹಾಗೆ BCD ರೇಟ್ ಕೊಟ್ಟಿಲ್ಲ ಅಂದರೆ ನೀವು 10% BCDಯನ್ನು ಕಂಪಲ್ಸರಿ ತೊಗೊಬೇಕು. ಓಕೆ, ಸೊ 10%ನ್ನು ಆ್ಯಡ್ ಮಾಡ್ಕೊಳ್ಳಿ, 1,10,000. ನೆಕ್ಸ್ಟ್, ರಾ ಮೆಟೀರಿಯಲ್ ಪರ್ಚೇಸ್ ಫ್ರಮ್ ಅನ್ರಿಜಿಸ್ಟರ್ಡ್ ಡೀಲರ್ ಇನ್ ಮೈಸೂರು 20,000. ಓಕೆ, ರಾ ಮೆಟೀರಿಯಲ್ ಪರ್ಚೇಸ್ ಫ್ರಮ್ ಅನ್ರಿಜಿಸ್ಟರ್ಡ್ ಡೀಲರ್ 20,000 ತಗೊಳ್ಳಿ. ನೆಕ್ಸ್ಟ್, ಮೆಟೀರಿಯಲ್ ಪರ್ಚೇಸ್ ಫ್ರಮ್ SEZ ಇನ್ ಮ್ಯಾಂಗ್ಳೂರ್, ಅಲ್ಲಿ GST ಏನಾಗಿದೆ? ಇನ್ಕ್ಲೂಡ್ ಆಗಿದೆ, ಅದನ್ನು ಎಕ್ಸ್ಕ್ಲೂಡ್ ಮಾಡ್ಕೊಳ್ಳುವ. ಸೊ 100/105 ಮಾಡಿದರೆ GST ಎಕ್ಸ್ಕ್ಲೂಡ್ ಆಗುತ್ತೆ. ನೆಕ್ಸ್ಟ್, ಮೆಟೀರಿಯಲ್ ಪರ್ಚೇಸ್ ವಿತಿನ್ ಅ ಸ್ಟೇಟ್ ಫ್ರಮ್ ಅ ರಿಜಿಸ್ಟರ್ಡ್ ಡೀಲರ್ ಹೂ ಆಪ್ಟೆಡ್ ಫಾರ್ ಕಾಂಪೋಸಿಷನ್ ಸ್ಕೀಮ್ ಅಂಡರ್ GST ಫಾರ್ rupees 3 lakh. ಓಕೆ, ಸೊ ಅದನ್ನು ಕೂಡ ತಗೊಳ್ಳೋಣ. ಮೆಟೀರಿಯಲ್ ಪರ್ಚೇಸ್ ಫ್ರಮ್ ರಿಜಿಸ್ಟರ್ಡ್ ಡೀಲರ್ ಅಂಡರ್ ಕಾಂಪೋಸಿಷನ್ ಸ್ಕೀಮ್. ನೆಕ್ಸ್ಟ್, ಮೆಟೀರಿಯಲ್ ಪರ್ಚೇಸ್ ಫ್ರಮ್ ಜಪಾನ್ ಇನ್ಕ್ಲೂಡಿಂಗ್ BCD ಆ್ಯಂಡ್ ಎಕ್ಸ್ಕ್ಲೂಡಿಂಗ್ GST. ಕರೆಕ್ಟಾಗಿ ಕೊಟ್ಟಿದ್ದಾರೆ. BCD ಇನ್ಕ್ಲೂಡ್ ಆಗಿದೆ, GST ಎಕ್ಸ್ಕ್ಲೂಡ್ ಆಗಿದೆ. ಎಷ್ಟು? 1 lakh rupees. ಓಕೆ, ಇದಿಷ್ಟು ಅವರ ಮೆಟೀರಿಯಲ್ ಪರ್ಚೇಸ್ ಮಾಡಿರೋಂಥ ಇನ್ಫಾರ್ಮೇಷನ್ಸ್ ಕೊಟ್ಟಿದ್ದಾರೆ. ಅದರ್ ದನ್ ದಿಸ್ ಬೇರೆ ಏನಾದರೂ ಇದೆಯಾ ಪ್ರಾಬ್ಲಮಲ್ಲಿ ನೋಡಿ. ಓಕೆ, ಇಷ್ಟು ಮೆಟೀರಿಯಲ್ನ ಪರ್ಚೇಸ್ ಮಾಡಿದ್ದಾರೆ. ಓಕೆ, ದಿಸ್ ಈಸ್ ಪರ್ಚೇಸಸ್.
ಸೊ ಇದಕ್ಕೆ ನಾವೇನು ಮಾಡಬೇಕು, ಆ್ಯಡ್ ಸಮ್ ಎಕ್ಸ್ಪೆನ್ಸಸ್ ಏನು ಕೊಟ್ಟಿದ್ದಾರೆ ಈ ಪ್ರಾಬ್ಲಮಲ್ಲಿ, ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ. ಓಕೆ, 1 lakh ಮ್ಯಾನುಫ್ಯಾಕ್ಚರಿಂಗ್, ಎಸ್ ಒಂದೇ ಎಕ್ಸ್ಪೆನ್ಸಸ್ ಕೊಟ್ಟಿರೋದು. ಆ್ಯಡ್ ಮಾಡ್ಕೊಳ್ಳಿ, ನಮಗೆ ಟೋಟಲ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಫ್ ಗೂಡ್ಸ್ ಆಗುತ್ತೆ, ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಫ್ ಗೂಡ್ಸ್. ಅದಾದಮೇಲೆ ಪ್ರಾಫಿಟ್ ಮಾರ್ಜಿನ್ ಏನಾದರೂ ಕೊಟ್ಟಿದ್ದಾರಾ, ಪ್ರಾಫಿಟ್ ಟು ಎ ಮ್ಯಾನುಫ್ಯಾಕ್ಚರರ್ ಇಸ್ ₹30,000. ಓಕೆ, ಇಲ್ಲಿ ಪರ್ಸೆಂಟೇಜ್ ಕೊಟ್ಟಿಲ್ಲ, ಅಮೌಂಟ್ ಕೊಟ್ಟಿದ್ದಾರೆ 30,000 ತಗೊಳ್ಳಿ. ಸೊ ಇಲ್ಲಿ ಯಾವುದೇ ರೀತಿ ಫೆನಾಲ್ಟಿ ಏನೂ ಇಲ್ಲ ಆಯಿತಾ. ಹಿಂದಿನ 2 ಪ್ರಾಬ್ಲಮಲ್ಲಿ ಫೆನಾಲ್ಟಿ ಪೇ ಬೈ ದ ಬೈಯರ್ ಇತ್ತು, ಸೊ ಇಲ್ಲಿ ಯಾವುದೂ ಇಲ್ಲ. ಟೋಟಲ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಅಥವಾ ವ್ಯಾಲ್ಯೂ ಆಫ್ ಸಪ್ಲೈ ಈಸ್ 10 lakh. ಓಕೆ, ಸೊ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಕಂಡುಹಿಡಿದಿದ್ದಾಯಿತು. ಈಗ ನೆಕ್ಸ್ಟ್ ನಾವೇನು ಮಾಡೋಣ, ಔಟ್ಪುಟ್ ಟ್ಯಾಕ್ಸ್ ಪೇಬಲನ್ನು ಐಡೆಂಟಿಫೈ ಮಾಡೋಣ. ಕಾಂಪಿಟೇಷನ್ ಆಫ್ ಔಟ್ಪುಟ್ ಟ್ಯಾಕ್ಸ್ ಪೇಬಲ್ ಆ್ಯಂಡ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಎಲಿಜಿಬಲ್ ಆನ್ ಇನ್ಪುಟ್ಸ್. ಔಟ್ಪುಟ್ ಟ್ಯಾಕ್ಸ್ ಪೇಬಲ್ ಮಾಡಬೇಕಾದ್ರೆ 10 lakh rupees. ಓಕೆ, ಅದಕ್ಕೇನಾದರೂ ಕೊಟ್ಟಿದ್ದಾರೆ ನೋಡಿ, ಡೀಟೇಲ್ಸ್ ಆಫ್ ಸೇಲ್ ಅಟ್ 18% ಆಫ್ GST ಕೊಟ್ಟಿದ್ದಾರೆ. ಔಟ್ ಆಫ್ ದಿ ಟೋಟಲ್ ಫಿನಿಶ್ಡ್ ಗೂಡ್ಸ್. ಓಕೆ, ಔಟ್ ಆಫ್ ದಿ ಟೋಟಲ್ ಫಿನಿಶ್ಡ್ ಗೂಡ್ಸ್ ಅಂದರೆ ಎಷ್ಟು, 10 lakh. ಔಟ್ ಆಫ್ ದೀಸ್ ಗೂಡ್ 20% sold to a unit of EOU, 30% sold to an unregistered dealer, 20% sold to a registered dealer and the balance is sold to a registered dealer in Udupi. ಅಂದರೆ ಏನು 10 lakh ಇದೆಯಲ್ಲ ಅದರಲ್ಲಿ 20%, 30%, 20% ಮತ್ತು ರಿಮೈನಿಂಗ್ ಬ್ಯಾಲೆನ್ಸನ್ನು ಸೇಲ್ ಮಾಡಿದ್ದಾರೆ. ಅಂದರೆ 4 ರೀತಿಯಾಗಿ ಸೇಲ್ ಮಾಡಿದ್ದಾರೆ ಆಯಿತಾ. ಅದನ್ನು ಹೀಗೆ ತಗೊಳ್ಳೋಣ. ಔಟ್ಪುಟ್ ಟ್ಯಾಕ್ಸ್ ಪೇಬಲ್ 20% sold to a unit of EOU in Bangalore. ಓಕೆ, 10 lakh rupees ಟೋಟಲ್ ಅದರಲ್ಲಿ 20% ಮಾಡಿದ್ರೆ ನಮಗೆ ಎಷ್ಟು ಸಿಗುತ್ತೆ, 2 lakh. ಮತ್ತು EOU, ಸೇಲ್ ಟು EOU ಅಥವಾ ಸೇಲ್ ಟು SEZ ದಟ್ ಈಸ್ ಎಕ್ಸೆಂಪ್ಟೆಡ್ ಫ್ರಮ್ GST ಆಯಿತಾ. ಇಲ್ಲಿ ಅದನ್ನು ಡೀಮ್ಡ್ ಎಕ್ಸ್ಪೋರ್ಟ್ ಅಂತ ಕನ್ಸಿಡರ್ ಮಾಡಿದ್ದಾರೆ, ಅಂದರೆ ಬೇರೆ ದೇಶಕ್ಕೆ ಅದು ಕಳಿಸಿದ್ದೇವೆ ಅಂತ. ನಿಮಗಿದು ಹಾಕಿಲ್ಲ ಅಂದರೆ ತೊಂದರೆ ಇಲ್ಲ. ಓಕೆ, ಡೀಮ್ಡ್ ಎಕ್ಸ್ಪೋರ್ಟ್ಸ್ ಅಂತ ಬರೆದಿಲ್ಲ ಅಂದ್ರೆ ತೊಂದರೆ ಇಲ್ಲ. ಎಕನಾಮಿಕ್ ಏನು EOU ಅಥವಾ SEZ ಝೋನಿಗೆ ಏನು ಅವರು ಸೇಲ್ ಮಾಡಿದ್ದಾರೆ ಆ ಒಂದು ಟ್ಯಾಕ್ಸ್ ಎಕ್ಸೆಂಪ್ಟೆಡ್ ಫ್ರಮ್ GST. ಓಕೆ, ಇನ್ನು 30% ಸೋಲ್ಡ್ ಟು ಆ್ಯನ್ ಅನ್ರಿಜಿಸ್ಟರ್ಡ್ ಡೀಲರ್. 30% ಸೋಲ್ಡ್ ಟು ಆ್ಯನ್ ಅನ್ರಿಜಿಸ್ಟರ್ಡ್ ಡೀಲರ್ ಆಫ್ ನ್ಯೂ ಡೆಲ್ಲಿ. ಓಕೆ, ಇವನ್ನ ಕರ್ನಾಟಕದವರು ನ್ಯೂ ಡೆಲ್ಲಿಗೆ ಸೇಲ್ ಮಾಡ್ತಾ ಇದ್ದಾರೆ. ಅಂದರೆ ಇಂಟರ್ ಸ್ಟೇಟ್. 30% ಅಂದರೆ ಎಷ್ಟಪ್ಪ, 10 lakh ಅಲ್ಲಿ 3 lakh ಇಂಟು 18% ಆಫ್ GST. ಓಕೆ, ಡೀಟೇಲ್ ಆಫ್ ಸೇಲ್ ಅಟ್ 18% ಇದೆ, 18%. ಸೊ 30%, 3 lakh ಇಂಟು 18% IGST ಕೊಡಿ. ನೆಕ್ಸ್ಟ್ 20% ಸೋಲ್ಡ್ ಟು ಎ ರಿಜಿಸ್ಟರ್ಡ್ ಡೀಲರ್ ಅಟ್ ಮೈಸೂರು. ಇಂಟ್ರಾ ಸ್ಟೇಟ್ ಇರೋದ್ರಿಂದ 18% 9% CGST ಆ್ಯಂಡ್ 9% SGST ಕೊಡಿ. ಅದಾದಮೇಲೆ ಬ್ಯಾಲೆನ್ಸ್ ಆಫ್ 30% ಸೋಲ್ಡ್ ಟು 20% ಸೋಲ್ಡ್ ಟು ಎ ರಿಜಿಸ್ಟರ್ಡ್ ಡೀಲರ್ ಅಟ್ ಮೈಸೂರು, ಇಂಟರ್ ಸ್ಟೇಟ್ ಸೇಲ್. ಓಕೆ, 2 lakh ಅಲ್ಲಿ 9% ಈಚ್ ಕೊಡುವ 18% ಆ್ಯಂಡ್ ಬ್ಯಾಲೆನ್ಸ್ ಆಫ್ 30% ಸೋಲ್ಡ್ ಟು ಎ ರಿಜಿಸ್ಟರ್ಡ್ ಡೀಲರ್ ಇನ್ ಮೈಸೂರು. ಇದು ಕೂಡ ಇಂಟರ್ ಸ್ಟೇಟ್ ಸಪ್ಲೈ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್. ಏನು ಬ್ಯಾಲೆನ್ಸ್ ಇದೆ 3 lakh ಅದು 9% ಈಚ್ ಕೊಟ್ಟಿದ್ದೇವೆ. ಟೋಟಲ್ ಔಟ್ಪುಟ್ ಟ್ಯಾಕ್ಸ್ ಪೇಬಲ್ CGST 45,000, SGST 35,000, IGST 54,000. ಸೊ ಈಗ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಆನ್ ಎಲಿಜಿಬಲ್ ಇನ್ಪುಟ್ಸನ್ನು ಕ್ಯಾಲ್ಕುಲೇಟ್ ಮಾಡೋಣ. ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟನ್ನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಯಾವುದ್ಯಾವುದೆಲ್ಲ ಇನ್ಪುಟ್ ಟ್ಯಾಕ್ಸ್ ಎಲಿಜಿಬಲ್ ಇದೆ ಅದನ್ನು ಮಾತ್ರ ನಾವು ತೊಗೊಬೇಕು ಆಯಿತಾ. ಪರ್ಚೇಸ್ ಫ್ರಮ್ ಲೋಕಲ್ ಮಾರ್ಕೆಟ್, ಅವ್ರೇನು ಪರ್ಚೇಸ್ ಮಾಡ್ಕೊಂಡಿದ್ದಾರೆ ಆ ಪರ್ಚೇಸ್ಗೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಸಿಗುತ್ತೆ. ಪರ್ಚೇಸ್ ಫ್ರಮ್ ಲೋಕಲ್ ಮಾರ್ಕೆಟ್ ಅಟ್ 5%, 1,40,000 ಇಂಟು ಲೋಕಲ್ ಮಾರ್ಕೆಟ್ ಅಂತ ಹೇಳಿರೋದ್ರಿಂದ CGST SGSTಗೆ ಬರುತ್ತೆ. 5%ನ್ನು 2.5% CGST, 2.5% SGST. ನೆಕ್ಸ್ಟ್ ಪರ್ಚೇಸ್ ಫ್ರಮ್ SEZ ಯೂನಿಟ್ ಇನ್ ಬ್ಯಾಂಗ್ಳೂರ್ 1,10,000 ಇಂಟು 12%. ಎಷ್ಟು ಅಮೌಂಟು, 1,10,000 12% ಹೇಳಿದ್ದಾರೆ. ಸೊ SEZ ಇರೋದ್ರಿಂದ ನಾವು ಅದು ಅಮೌಂಟನ್ನು ನಾವು
ಸಿ ಜಿ ಎಸ್ ಟಿಗೆ ತೊಗೊತೀವಿ. ಒಂದು ನೋಡಿ, ಸೇಲ್ ಟು ಎಸ್ ಇ ಝೆಡ್ ಬಂದಾಗ ದಟ್ ಈಸ್ ಎಕ್ಸೆಂಪ್ಟೆಡ್ ಫ್ರಮ್ ಟ್ಯಾಕ್ಸ್, ಆಯಿತಾ. ಬಟ್ ಎಸ್ ಇ ಝೆಡಿಂದ ಪರ್ಚೇಸ್ ಮಾಡ್ಕೊತಾ ಇದ್ದಾಗ ನಾವು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟಲ್ಲಿ ಅದು ಬರುತ್ತೆ. ಸೇಲ್ ಅಂತ ಬಂದಾಗ ದಟ್ ಈಸ್ ಎಕ್ಸೆಂಪ್ಟೆಡ್ ಫ್ರಮ್ ಟ್ಯಾಕ್ಸ್. ನೆಕ್ಸ್ಟ್, ಪರ್ಚೇಸ್ ಫ್ರಮ್ ಅನ್ರಿಜಿಸ್ಟರ್ಡ್ ಡೀಲರ್. ಸೊ ಅನ್ರಿಜಿಸ್ಟರ್ಡ್ ಡೀಲರಿಂದ ನಾವು ಪರ್ಚೇಸ್ ಮಾಡಿದ್ದೀವಿ ಅಂದರೆ ದಟ್ ಈಸ್ ನಾಟ್ ಎಲಿಜಿಬಲ್ ಫಾರ್ ಟೇಕಿಂಗ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್. ಓಕೆ, ಪರ್ಚೇಸ್ ಫ್ರಮ್ ಅನ್ರಿಜಿಸ್ಟರ್ಡ್ ಡೀಲರ್ ದಟ್ ಈಸ್ ನಾಟ್ ಎಲಿಜಿಬಲ್ ಫಾರ್ ಟೇಕಿಂಗ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್. ಯಾಕಂದರೆ ಅನ್ರಿಜಿಸ್ಟರ್ಡ್ ಡೀಲರ್ ಅವನು ಯಾವುದೇ ರೀತಿ ಟ್ಯಾಕ್ಸನ್ನು ಪೇ ಮಾಡಿರೋದಿಲ್ಲ. ಸೊ ಅನ್ರಿಜಿಸ್ಟರ್ಡ್ ಡೀಲರಿಂದ ನಾವೇನೇ ಪರ್ಚೇಸ್ ಮಾಡಿದರೂ ಅದಕ್ಕೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಸಿಗೋದಿಲ್ಲ. ನೆಕ್ಸ್ಟ್, ಪರ್ಚೇಸ್ ಫ್ರಮ್ ಎಸ್ ಇ ಝೆಡ್ ಯೂನಿಟ್. ಪ್ರಾಬ್ಲಮಲ್ಲಿ ಏನು ಕೊಟ್ಟಿದ್ದಾರೆ ಇಲ್ಲಿ, ಬೀದರ್. ಆ್ಯಕ್ಚುಲಿ ಪ್ರಾಬ್ಲಮಲ್ಲಿ ಬೀದರ್ ಅನ್ನೋ ವರ್ಡ್ ನೋಡಲೇ ಇಲ್ಲ. ಬೈ ಮಿಸ್ಟೇಕ್ ಅಂದರೆ ಪ್ರಿಂಟಿಂಗ್ ಮಿಸ್ಟೇಕ್ ಆಗಿ ಕೊಟ್ಟಿದ್ದಾರೆ. ದಟ್ ಈಸ್ ನಾಟ್ ಬೀದರ್, ದಟ್ ಈಸ್ ಮ್ಯಾಂಗ್ಳೂರ್. ಮಂಗಳೂರು. ಇದು ನಾಟ್ ಬೀದರ್, ದಟ್ ಈಸ್ ಮಂಗಳೂರು. ಎಷ್ಟು? 2 lakh into 5% ತೊಗೊಳ್ಳಿ, 10,000. ಆ್ಯಂಡ್ ಪರ್ಚೇಸ್ಡ್ ಫ್ರಮ್ ಡೀಲರ್ ರಿಜಿಸ್ಟರ್ಡ್ ಅಂಡರ್ ಕಾಂಪೋಸಿಷನ್ ಸ್ಕೀಮ್. ಮತ್ತು ಕಾಂಪೋಸಿಷನ್ ಸ್ಕೀಮ್ ರಿಜಿಸ್ಟರ್ಡ್ ಆಗಿರೋ ಡೀಲರಿಂದ ನಾವು ಪರ್ಚೇಸ್ ಮಾಡಿದ್ದೀವಿ ಅಂದರೆ ದಟ್ ಈಸ್ ಆಲ್ಸೋ ನಾಟ್ ಎಲಿಜಿಬಲ್ ಫಾರ್ ಟೇಕಿಂಗ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್. ಓಕೆ, ದೆನ್ ಪರ್ಚೇಸ್ ಫ್ರಮ್ ಜಪಾನ್. ಟೆಕ್ನಿಕಲ್ ನೋವು ಜಪಾನಿಂದ ತೊಗೊಂಡಿದ್ದಾರೆ, ಹೌದಾ? ಜಪಾನ್ ಉಂಟಾ ನೋಡಿ ಪ್ರಾಬ್ಲಮಲ್ಲಿ? ಟೆಕ್ನಿಕಲ್ ನೋವು ಅಲ್ಲ, ಮೆಟೀರಿಯಲ್ ಪರ್ಚೇಸ್ ಫ್ರಮ್ ಜಪಾನ್ ಕೊಟ್ಟಿದ್ದಾರೆ. 1 lakh rupees, 28%, 28,000 ತಗೊಳ್ಳಿ. ಸೊ ಟೋಟಲ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ 3,500 ಎಸ್ ಜಿ ಎಸ್ ಟಿ, ಸಾರಿ ಸಿ ಜಿ ಎಸ್ ಟಿ 3,500, ಎಸ್ ಜಿ ಎಸ್ ಟಿ 51,200, ಐ ಜಿ ಎಸ್ ಟಿ. ಕಾಂಪಿಟೇಷನ್ ಆಫ್ ಜಿ ಎಸ್ ಟಿ ಪೇಯಬಲ್ ನೋಡಿ, ಟೋಟಲ್ ಔಟ್ಪುಟ್ ಟ್ಯಾಕ್ಸ್ ಪೇಬಲ್ ಸಿ ಜಿ ಎಸ್ ಟಿ 45,000 ಇದೆ, ಎಸ್ ಜಿ ಎಸ್ ಟಿ 45,000 ಇದೆ, ಆ್ಯಂಡ್ ಐ ಜಿ ಎಸ್ ಟಿ 54,000 ಇದೆ. ಲೆಸ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಮಾಡಿ 3,500, 3,500, 51,200. ಇಲ್ಲಿ ಎಲ್ಲೂ ಬ್ಯಾಲೆನ್ಸ್ ಎಕ್ಸ್ಟ್ರಾ ಉಳಿಯೋಲ್ಲ ಇಂಟರ್ ಹೆಡ್ ಸೆಟ್ ಆಫ್ ಮಾಡಲಿಕ್ಕೆ. ಸೊ ನೆಟ್ ಜಿ ಎಸ್ ಟಿ ಪೇಬಲ್ ಈಸ್ 41,500, ಸಿ ಜಿ ಎಸ್ ಟಿ 41,500, ಎಸ್ ಜಿ ಎಸ್ ಟಿ ಆ್ಯಂಡ್ 2,800 ಫಾರ್ ಐ ಜಿ ಎಸ್ ಟಿ. ಓಕೆ, ಇನ್ನು ಉಳಿದಿರುವಂಥ ಪ್ರಾಬ್ಲಮ್ ಕೂಡ ನೀವು ಸಾಲ್ವ್ ಮಾಡಿ. ಸೊ ಏನೇ ಡೌಟ್ಸ್ ಇದ್ದರೂ ಕೇಳಿ, ಆಯಿತಾ? ಸೊ ಈ ವಿಡಿಯೋನ ನೋಡಿ ಏನೇ ಡೌಟ್ಸ್ ಇದ್ದರೂ ಅಟ್ ಎನಿ ಟೈಮ್ ನೀವು ಕಾಲ್ ಮಾಡಿ ಕೇಳಿ. ಥ್ಯಾಂಕ್ ಯು.